ಉತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸಿ ಕಳೆದ 2-3 ತಿಂಗಳಿಂದ ಬಿಜಾಪುರ ಜಿಲ್ಲೆ ಮತ್ತು ನಗರದಲ್ಲಿ ನಡೆಯುವಂಥ ಭೂ ಹಗರಣ ಮತ್ತು ಭೂ ಮಾಫಿಯಾದ ಒಂದು ಹಲವಾರು ಸಂಗತಿಗಳನ್ನು ಮೊದಲು ತಮ್ಮ ಮುಖಾಂತರ ಬೆಳಕಿಗೆ ತರುವಂಥ ಪ್ರಯತ್ನ ಮಾಡಿದೆ. ಅದು ಆದ ನಂತರ ದಿನಾಂಕ 28/5 ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಭೇಟಿಯಾಗಿ ಈ ಪ್ರಕರಣ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟು ಇದಕ್ಕೆ ಒಂದು ವಿಶೇಷವಾದ ದಂಡ ರಚನೆ ಮಾಡಿ ಕಾರ್ಯಾಚರಣೆ ಚುರುಕು ಮಾಡಬೇಕು ಅನ್ನೋಂಥ ವಿನಂತಿಯನ್ನು ಮಾಡಿದೆ. ಅದು ಆದ ನಂತರ 30ನೇ ತಾರೀಕು, ಅದೇ ತಿಂಗಳು 30ನೇ ತಾರೀಕಿಗೊಂದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬೆಂಗಳೂರಿನಲ್ಲಿ ಭೇಟಿಯಾಗಿ ಈ ಪ್ರಕರಣಗಳನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು, ಇದನ್ನು CODಯಿಂದ ತನಿಖೆ ಮಾಡಿಸ್ರಿ ಅನ್ನುವಂಥ ಮನವಿಯನ್ನು ಅವರಿಗೂ ಕೂಡ ಮಾಡಿದೆ. ಅವರು ಕೂಡ ನನಗೆ ಇದ್ರ ಬಗ್ಗೆ ಮಾಹಿತಿ ಇದೆ, ನಾನು ಕೂಡ ನನ್ನ ಗಮನಕ್ಕೆ ಬಂದದ್ದು ನಾನು ಪತ್ರಿಕೆಯಲ್ಲಿ ಹಿಂದೆ ಹೇಳಿದ್ದೆ ಅಂದರು. ಅವಾಗ ನಾನು ಹೇಳಿದೆ, ನೀವು ಹೇಳಿದ ನಂತರೂ ಹಲವಾರು ಪ್ರಕರಣಗಳನ್ನು ಮುಂದುವರಿತಾ ಇದ್ದಾವೆ, ಅದಕ್ಕೆ ಸಮಗ್ರವಾಗಿ ಇದಕ್ಕೆ ವಿಶೇಷವಾದಂಥ ತಂಡ ಅಥವಾ CODಗೆ ರೆಫರ್ ಮಾಡಿರಿ ಅನ್ನುವಂಥ ಮಾಹಿತಿಯನ್ನು ಹೇಳಿದೆ. ಅದಾದ ನಂತರ ಅವತ್ತೇ ಸಾಯಂಕಾಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಭೇಟಿಯಾಗಿ ಹೋದಾಗ ಅವರಿಗೂ ಕೂಡ ಒಂದು ಪತ್ರ ಕೊಟ್ಟು ಇದನ್ನು ಪ್ರಕರಣವನ್ನು ತನಿಖೆ ಮಾಡಿಸ್ರಿ ಅನ್ನುವಂಥದ್ದು ಅವರಿಗೂ ಕೂಡ ಮನವಿ ಮಾಡಿದೆ. ಮುಂದೆ ತಾರೀಕು 15ರಂದು, ಅದಾದ 15 ದಿವಸಗಳ ನಂತರ 28ಕ್ಕೆ ಅವ್ರಿಗೆ ಕೊಟ್ಟೆ, 30ಕ್ಕೆ ನಾನು ಉಸ್ತುವಾರಿ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೆಂಗಳೂರಿನಲ್ಲಿ ಭೇಟಿಯಾಗಿ ಮನವಿ ಮಾಡಿದೆ. ಅದಾದ ನಂತರ ಒಂದು 15 ದಿವಸಗಳ ನಂತರ ಒಂದು ಪ್ರತಿಭಟನೆ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾ ಸಚಿವರು ಇರುವಂಥ ಸ್ಥಳಕ್ಕೆ ನಾವು ಹೋಗಿ ಮೆರವಣಿಗೆ ಮುಖಾಂತರ ಮನವಿ ಕೊಟ್ಟು ಅವರಿಗೆ ಪ್ರಕರಣಗಳ ಮಾಹಿತಿಯನ್ನು ಕೊಟ್ಟು ಅಲ್ಲಿ ಭಾಳಷ್ಟು ಆ ಬಾಧಿತರಾದಂತಂದರೆ ವಂಚನೆಗೆ ಒಳಗಾದಂಥ ಜನರು ಕೂಡ ನಮ್ಮ ಜೊತೆ ಒಂದು 100 ಜನರು ಬಂದಿದ್ದರು. ನಮ್ಮ ಹೋರಾಟ, ನಮ್ಮ ಸಂಘಟಕರು, ನಮ್ಮ ಕಾರ್ಯಕರ್ತರು ಕೂಡ ನಮ್ಮ ಜೊತೆ ಭಾಗವಹಿಸಿದರು. ಆ ಸಂದರ್ಭದಲ್ಲಿ ವರಿಷ್ಠಾಧಿಕಾರಿಗಳ ಗಮನಕ್ಕೆ ನಾನು ಕೂಡ ಇದೆ, ಜಿಲ್ಲಾಧಿಕಾರಿಗಳು ಹೇಳಿದ್ರು, ನಾನು ಇದನ್ನು ನ್ಯಾಯ ಕೊಡಿಸ್ತೀನಿ, ತನಿಖೆ ಮಾಡಿಸ್ತೀನಿ, ಚುರುಕು ಮಾಡ್ತೀನಿ, ಇದಕ್ಕೆ ವಿಶೇಷವಾದಂಥ ತಂಡ ರಚನೆ, ಇದಕ್ಕೊಬ್ಬರು ನೋಡಲ್ ಅಧಿಕಾರಿನೂ ಕೂಡ ನೇಮಿಸ್ತೀನಿ, ತಹಶೀಲ್ದಾರ ಗ್ರೇಡ್ನವರನ್ನು ಅಂತ ಹೇಳಿದ್ರು. ಆದರೆ ಇನ್ನೂವರೆಗೆ ಅದು ಆಗಿಲ್ಲ. ಅದಾದ ನಂತರ ನಾವು ಈ ಪ್ರಕರಣದ ಬಗ್ಗೆ ಸಾಕಷ್ಟು ಜನರಿಗೆ ಅವೇರ್ನೆಸ್ ಆಯಿತು. ಜನರು ಅವ್ರಿಗೆ ಹುಷಾರಾಗಿ ಅವರು ತಮ್ಮ ಏನು ವ್ಯವಹಾರಗಳನ್ನು ಮಾಡುವಾಗ ತಮ್ಮ ಹಲವಾರು ಯೋಚನೆಗಳು ಮಾಡಲಿಕ್ಕೆ ಪ್ರಾರಂಭ ಮಾಡೋದು. ಅದಾದ ನಂತರ ಕೂಡ ಹಲವಾರು ಪ್ರಕರಣಗಳದು. ನನಗೇನಂದ್ರೆ ನಾನು ಅದಾದ ನಂತರ ಮೊನ್ನೆ ಮತ್ತು ವರಿಷ್ಠಾಧಿಕಾರಿಗಳು ಭೇಟಿಯಾಗಿ ಅವ್ರಿಗೇನು ಕೇಳಿದೆ ಅಂದ್ರೆ, ನಾನು ಏನೋ ಮಾಡತ್ತೀವ್ರಿ ಅಂದರು. ನೀವು ಮಾಡತ್ತೀರಿ ಸಾಹೇಬ್ರು, ಮಾಡತ್ತಿಲ್ಲ ಅನ್ನಂಗಿಲ್ಲ. ನಾವು ಮುಖ್ಯಮಂತ್ರಿಗೆ ಪತ್ರ ಕೊಟ್ಟ ನಂತರ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಪತ್ರ ಕೊಟ್ಟ ನಂತರ, ನಿಮ್ಮ ಗಮನಕ್ಕೆ ತಂದ ನಂತರ ಪ್ರತಿಭಟನೆ ಮಾಡಿ ಇದಾದ ನಂತರ 5 ಪ್ರಕರಣಗಳದು, 4ರಿಂದ 5 ಪ್ರಕರಣಗಳದು. ಅದಕ್ಕೆ ಭಯ ಇಲ್ಲ ಅನ್ನೋದು ಕೇಳಿದೆ ನಾನು. ಈ ಕೃತ್ಯ ಎಸಗೋರಿಗೆ ಏನಿದು ಡುಪ್ಲಿಕೇಟು ಕೊಟ್ಟು ದಾಖಲೆ ರೆಡಿ ಮಾಡಿಕೊಂಡು ಖರೀದಿ ಮಾಡೋರಿಗೆ, ಮಾರಾಟ ಮಾಡೋರಿಗೆ, ತೊಗೊಳ್ಳೋರಿಗೆ ಭಯನೇ ಇಲ್ಲ ಪೊಲೀಸರು. ಇಷ್ಟು ಅವೇರ್ನೆಸ್ ಬಂದರೂ ಕೂಡ ಅವ್ಯಾತವಾಗಿ ನಡೀತದೆ. ಮತ್ತು ರೆಡ್ ಹ್ಯಾಂಡಾಗಿ ಸಿಕ್ಕರು. ಒಂದು ಲಾಭ ಆಯಿತು. ಅವಾದ ನಂತರ ಇಲಾಖೆಯಲ್ಲಿ ಕೂಡ ಬಹಳಷ್ಟು ಜಾಗೃತಿ ಮೂಡಿತು. ಅಲ್ಲಿ ಹಲವಾರು ಬದಲಾವಣೆಗಳು ಜಿಲ್ಲಾಧಿಕಾರಿಗಳು ಮಾಡಿದ ನಂತರ ರೆಡ್ ಹ್ಯಾಂಡಾಗಿ ಸಿಗಾಕತ್ರು. ಅದು ವಂಚನೆಯಿಂದ ಒಳಗಾಗೋದು ಸ್ವಲ್ಪ ಕಂಟ್ರೋಲ್ ಆಯಿತು. ಕಂಟ್ರೋಲ್ ಅಂದ್ರೆ ಆಗದೇ ಇರಾಗ ಸ್ವಲ್ಪ ಅಲ್ಲಿ ಕೂತಾಗ ಸಬ್ ರಿಜಿಸ್ಟ್ರಾರ್ ಆಫೀಸ್ನಾಗ ಇದ್ದಾಗ್ರೆ ಅವರು ಸಿಕ್ಕೊಂಡ್ರು. 4-5 ಜನ ನನಗೂ ಕೂಡ ಕೆಲವರು ಫೋನ್ ಮಾಡ್ತಿದ್ರು, ಹಿಂಗೆ ಹೊಂಟಾರ ನೋಡಿ ಸಾಹೇಬ್ರೆ, ನೀವು ಸ್ವಲ್ಪ ಮಾಹಿತಿ ಹೇಳ್ರಿ. ನಾನು ಪೊಲೀಸ್ PS ಆಗಿ ಅವರಿಗೆ ಫೋನ್ ಮಾಡಿ ಹೇಳ್ತಿದ್ದೆ, ಹಿಂಗೊಂದು ನಡೆಯೋದು, ಸ್ವಲ್ಪ ಹೋಗಿ ನೋಡಿ ಸಾಹೇಬ್ರ ಅಂದಾಗ ಅವ್ರು ರೆಡ್ ಹ್ಯಾಂಡಾಗಿ ಹಿಡಿದ್ರು. ಒಂದು ಅನುಕೂಲ ಆಗಿದೆ. ಅದು ನನ್ನ ಆಗ್ರಹ ಅಂದರೆ, ಮೊನ್ನೆ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಅಲ್ಲೊಂದು ಪ್ರಶ್ನೆ ಮಾಡಿದರು ನಮ್ಮ ಪ್ರಕಾಶ್ ರಾಠೋಡ್ ಅವರು, ಎಷ್ಟು ಪ್ರಕರಣಗಳಾಗ್ಯಾವ ಅನ್ನುವಂಥ ಕೇಳಿದಾಗ ಅವರು 2023ರಲ್ಲಿ 19 ಪ್ರಕರಣಗಳು ಮಾತ್ರ ದಾಖಲಾಗಿದ್ದು 20 ಜನ ಆರೋಪಿಗಳನ್ನು ಬಂಧಿಸಿದರು, 22 ಜನರಿಗೆ. ಅದು ಆದ ನಂತರ 2024ರಲ್ಲಿ 10 ಪ್ರಕರಣಗಳಾಗ್ಯಾವ, 13 ಆರೋಪಿಗಳನ್ನು ಬಂಧಿಸಲಾಗಿದೆ ಅನ್ನುವಂಥ ಉತ್ತರ ಲಿಖಿತವಾಗಿ ಸದನದಲ್ಲಿ ಗೃಹ ಮಂತ್ರಿಗಳು ಕೊಟ್ಟಿದ್ದವ್ರಿಗೆ. ಅದು ನಾನು ಪತ್ರಿಕೆ ಮುಖಾಂತರ ನೋಡಿದೆ. ಆಮೇಲೆ ನಾನು ಪ್ರಕಾಶ್ ರಾಠೋಡ್ಗೆ ಫೋನ್ ಮಾಡಿ ಕೇಳಿದೆನು, ಈ ಥರ ನನ್ನ ಲೇಖಿ ಬಂದಿದೆ ಅಂತ ಹೇಳಿದ್ರು ಅವರು. ಅದಕ್ಕೆ ನಾನು ಹಿಂದಕ್ಕೂ ಹೇಳಿದ್ದೀನಿ, ಕಳೆದ ಬಾರಿ ನಾನು ಪತ್ರಿಕಾ ಸಭೆ ಕರೆದಾಗ 100 ಪ್ರಕರಣಗಳದಾವ, 100 ಕೋಟಿ ರೂಪಾಯಿ ಇಲ್ಲಿ ವಂಚನೆಗಳೇ ಒಳಗಿದ್ದಾರೆ ಅನ್ನುವಂಥದ್ದು ಹೇಳಿದ್ದೀನಿ.
ಇವತ್ತು ನನ್ನ ಕಡೆನೇ ನಾನು ಕೆಲವೊಂದು ಇನ್ನೂ ಪೊಲೀಸ್ ಸ್ಟೇಷನ್ ಮಾಹಿತಿ ಕೊಟ್ಟಿಲ್ಲ. ಮಾಹಿತಿ ಸಿಕ್ಕಿದ್ದೇ ನನ್ನ ಕಡೆ 50 ಪ್ರಕರಣಗಳು ನನ್ನ ಕಡೆಯಿಂದ ಅದಾವೆ. ಅವನ್ನೆಲ್ಲ FIRಗಳನ್ನು ತೆಗ್ಸಿದ್ದೀನಿ. 2022ರಲ್ಲಿ ಬರೀ 3 ಪ್ರಕರಣಗಳಾಗಿದ್ದು ನನ್ನ ಕಡೆ ಸಿಕ್ಕೈತಿ. ಅವ್ರು 23, 24ರಲ್ಲಿ 48 ಪ್ರಕರಣಗಳಿಗಾವೆ, 47 ಪ್ರಕರಣಗಳಿಗಾವೆ. ಇಷ್ಟೊಂದು ಪ್ರಕರಣ ನನಗೆ ಮಾಹಿತಿ ಸಿಕ್ಕಾಗ ಇಲ್ಲಿ ಸದನದಲ್ಲಿ ಕೇವಲ ಎಷ್ಟು 19 ಮುಂದೆ 10 29 ಆಗ್ಯಾವ ಅನ್ನುವಂಥದ್ದು ಮಾಹಿತಿ ಕೊಟ್ಟರು. ಇದು ನನಗೆ ಇನ್ನೂ ತೆಗಿಬೇಕಾಗಿದೆ. ಇನ್ನೂ ನಾನು ಕೆಲವೊಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ಮಾಹಿತಿಯನ್ನು ಕೇಳಿದ್ದೀನಿ, ಇನ್ನೂ ಸಿಕ್ಕಿಲ್ಲ. ಪ್ರತ್ಯೇಕವಾಗಿ ಬೇರೆ ವಕೀಲರ ಮುಖಾಂತರ ನಾನು ಕೇಳಿದ್ದೀನಿ. ನಾನು ಕೇಳೋಕ್ಕಿಂತ ವಕೀಲರ ಮುಖಾಂತರ ಕೇಳಿದ್ದೀನಿ. ಇನ್ನೂ ನನಗೆ ಪ್ರಕರಣಗಳು ಯಾವ್ಯಾವ ದಾಖಲಾಗ್ಯಾವ ಸಿಗಬೇಕಾಗಿದೆ. ಇನ್ನೂ ಕೆಲವೊಂದು ರಿಜಿಸ್ಟ್ರೇಷನ್ ಆಗಿಲ್ಲ, ತನಿಖೆ ಒಳಗದಾವ, FIR ಮಾಡಬೇಕಾಗ್ಯದ, ಮಾಡಿಲ್ಲ. ಒಂದು ಇನ್ನೊಂದು ಅಂದರೆ 19 ಜನರ ಏನು ಅವರು 13 ಆರೋಪಿಗಳನ್ನ ಹಿಡಿದೀವಿ ಅಂತ ಹೇಳ್ಯಾರ 2024ರಲ್ಲಿ. ಬಹುಶಃ ನಾನು ಇದ್ರ ಡಬಲ್ ಇನ್ನೂ ಹೊರಗಡೆ ಇದ್ದಾರೆ, ಸಿಕ್ಕಿಲ್ಲ ಅವರು. ಕೆಲವು ಹೊರಗಡೆಯಿಂದ ಬೇಲ್ ತೊಗೊಂಡ್ರ, ಕೆಲವರು ಇನ್ನೂ ಆರೋಪಗಳೇ ಸರಿಯಾಗಿ ಸಿಕ್ಕಿಲ್ಲ. ನಾನು ಕೇಳಿದಾಗ ಇನ್ನೂ ಹುಡ್ಕಾಡತ್ತೀವ್ರಿಗೆ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಅಷ್ಟು ಹಗುರವಾಗಿ ಇದನ್ನು ಪೊಲೀಸ್ ಇಲಾಖೆ ತೆಗೆದುಕೊಂಡದ ಅನ್ನುವಂಥದ್ದು ನಂದು ಆರೋಪ ಇದೆ. ಒಂದು ನಾನು ಈ ಸಂದರ್ಭ ಹೇಳಕ್ಕೆ ಬಯಸ್ತದೆ, ಇಷ್ಟೊಂದು ನಾವೆಲ್ಲ ಹೋರಾಟ, ಜನರು ಜಾಗೃತಾಗಿ, ಪ್ರತಿಭಟನೆಗಳು, ಮಾನ್ಯ ಮುಖ್ಯಮಂತ್ರಿ ಹಿಡಿದು ಉಸ್ತುವಾರಿ ಸಚಿವರು ಹಿಡಿದು ಇಲ್ಲಿ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ನಾವು ಗಮನಕ್ಕೆ ತಂದರೂ ಕೂಡ ಈ ಪ್ರಕರಣಗಳು ನಿಂತಿಲ್ಲ. ಆ ಜೊತೆಯೇ ಮಹಾನಗರ ಪಾಲಿಕೆಯಲ್ಲಿ ಕೂಡ ಭಾಳಷ್ಟು ಇದರ ಬಗ್ಗೆ ಪ್ರಕರಣಗಳು ಅಲ್ಲಿಂದನೇ ಕೂಡ ಇದು ಮೂಲ ಅಲ್ಲಿಂದೇ ಅದು ಫಾರ್ಮ್ ನಂಬರ್ 2 ಅಂದ್ರೆ ಫಾರ್ಮ್ ನಂಬರ್ 2 ಇದ್ರೇ ಖರೀದಿ ಆಗ್ತೈತಿ. ಫಾರ್ಮ್ 2 ಇದ್ದರೆ ಖರೀದಿ ಆಗಂಗಿಲ್ಲ. ಅದು ಡೂಪ್ಲಿಕೇಟು ಫಾರ್ಮು ಮತ್ತು ಸಿಕ್ಕಾ ರೆಡಿ ಮಾಡ್ಯಾರ ಅನ್ನುವಂಥ ಮಾಹಿತಿ ನನಗೆ ಬಂದಿತ್ತು. ಅವಾಗ ನಾನು ಮಾಹಿತಿ ಕೆಲವೊಬ್ರಿಗೆ ಕೊಟ್ಟಿದ್ದೆ, ಇಲಾಖೆಯವರಿಗೆ, ಹೆಸರು ಹೇಳೋದು ಬೇಡ. ಆದ್ರೆ ಅವ್ರು ಹಿಡ್ದಾರವ್ರಿಗೆ, ಯಾರಿಗೆ ಆ ಫಾರ್ಮ್ ನಂಬರ್ 2 ಏನು ಕೊಟ್ಟಿದ್ರಲ್ಲ ಅವರು ಅರೆಸ್ಟ್ ಮಾಡ್ಯಾರ. ಅದು ಮೂಲ ಸಿಕ್ಕಾ ಯಾರು ರೆಡಿ ಮಾಡಿದ್ರು, ಅಲ್ಲಿಂದ ಯಾರು ಲೀಕ್ ಮಾಡಿದ್ರು ಮಹಾನಗರ ಪಾಲಿಕೆಯಲ್ಲಿ, ಅದನ್ನು ಯಾರು ಕೊಟ್ಟರು ಫಾರ್ಮ್ಗಳನ್ನು, ಅಥವಾ ಇವರೇ ಹೊರಗೆ ಪ್ರಿಂಟ್ ಮಾಡಿದ್ರು, ಯಾವ ಪ್ರಿಂಟಿಂಗ್ ಪ್ರೆಸ್ಸಿಗೆ ಆಯ್ತು, ಅದು ಎಲ್ಲೇ ಆಯ್ತು ಅನ್ನುವಂಥದ್ದು. ಎರಡನೇದಾಗಿ ಕೊಟ್ಟಿ ದಾಖಲೆಗಳನ್ನು ನಾವು ರೆಡ್ ಹ್ಯಾಂಡಾಗಿ ಅಲ್ಲಿ ಪೊಲೀಸರು ಹಿಡಿಯುವಂಥದ್ದಾಗಿ ಅದು ಜನರು ಜಾಗೃತ ಆಗ್ಯಾರ, ಗೊತ್ತಾಗತ್ತದ, ನೋಡತ್ತಾರ, ಚೌಕಾಸಿ. ಇದನ್ನು ಮೊದಲೇ ಮಾಡಿದ್ರು ಇನ್ನೂ ಈ ಪ್ರಕರಣಗಳು ಆಗ್ತಿರಲಿಲ್ಲ. ಈ ಕೆಲಸ ನಾವು ಹೋರಾಟ ಮಾಡಿದ ನಂತರ ಅಥವಾ ಜಿಲ್ಲಾ ಉಸ್ತುವಾರಿ KDPಯಲ್ಲಿ ಎಚ್ಚರಿಕೆ ಕೊಟ್ಟ ನಂತರ ಇಷ್ಟೆಲ್ಲ ಆದ ನಂತರ ಇದನ್ನು ಭಾಳಷ್ಟು ಜಾಗೃತರಾಗಿ ಕೆಲಸ ಮಾಡೋದು ಮುಂಚೆ ಮಾಡಿದ್ರೆ ಇಷ್ಟು ಪ್ರಕರಣಗಳು ಆಗ್ತಿತ್ತಿಲ್ಲ, ಜನರಿಗೆ ತೊಂದರೆ ಆಗ್ತಿತ್ತಿಲ್ಲ. ಅದನ್ನು ಈಗ ಮಾಡ್ತಾ ಇದ್ದಾರೆ. ಆದರೆ ಎಲ್ಲಿ ನೂತನ ಐಡೆಂಟಿ ರೆಡಿ ಆಗ್ಯಾವನೋ ಸಿಕ್ಕಿಲ್ಲ. ಐಡೆಂಟಿ ಕಾರ್ಡು ಯಾರು ರೆಡಿ ಮಾಡಿಕೊಟ್ರು, ಯಾವ ಮಿಷಿನ್ದಾಗ ಆಯಿತು, ಇದ್ರಾಗ ಅದು ಕೇಂದ್ರದಾಗ ಎಲ್ಲಿ ರೆಡಿ ಮಾಡಿ ಕೊಡತ್ತಾರ ಅನ್ನೋದು ಅವ್ರು ಯಾರು ಇನ್ನೂ ಬಂಧಿಸಿಲ್ಲ. ನನ್ನ ಮಾಹಿತಿ ಪ್ರಕಾರ NIPCಯಲ್ಲಿ ಹೇಳ್ತೀನಿ, ಒಬ್ಬರ ಆರೋಪಿ ಹಿಡಿದು ಬಿಟ್ಟಾರ ಅಂತೇಳಿ ನನಗೊಂದು ಮಾಹಿತಿ ಬಂತು. ಇಂತಿಂಥ ಹಳೆ ತಹಸೀಲ್ದಾರ್ ಆಫೀಸ್ ಬಳಿ ಕಮಾನ್ದಾಗ ಒಬ್ಬ ವ್ಯಕ್ತಿ ನಿಂತು ಇದನ್ನು ಮಾಡಿಕೊಡ್ತಿದ್ದ, ಅವ್ನು ಹಿಡಿದು ಆಮೇಲೆ ಬಿಟ್ಟು ಕೊಟ್ಟರು ಗೋಲ್ಮಟ್ ಪೊಲೀಸ್ ಸ್ಟೇಷನ್ದಾಗ ಅನ್ನುವಂಥ ಮಾಹಿತಿ ಇದ್ದದ. ಆದರೆ ನನ್ನ ಕಡೆ ಅದು ಯಾರು ಹೆಸರು ಹೇಳ್ಯಾರ, ಆದರೂ ನನಗೆ ಸರಿಯಾಗಿ ಗೊತ್ತಾಗ್ತಾಯಿಲ್ಲ. ಹಿಡಿದಿದ್ದು ಆಮೇಲೆ ಬಿಟ್ಟಾರ, NIPC ಹಿಡಿದು NIPCಯಲ್ಲಿ ಯಾರೋ ವಶೀಲಿ ಹಚ್ಚಿ ರಾಜಕಾರಣಿಗಳು ಒತ್ತಡಕ್ಕೆ ಅದನ್ನು ಅವ್ರು ಬಿಟ್ಟು ಕೊಟ್ಟಾರ ಅನ್ನುವಂಥದ್ದು ಮಾಹಿತಿ ಇದೆ. ನಾನು ಆಮೇಲೆ ಇಲಾಖೆಯವರಿಗೆ, ನಾನು DSP ಅವರಿಗೆ ಮತ್ತು ಅಡಿಷನಲ್ SP ಅವರಿಗೆ, ಹೊಟ್ಟಿಯವರಿಗೆ ಹೇಳಿದೆ, ನಾನು ಈ ರೀತಿ ಆಗ್ಯದ, ಅದನ್ನು ಇನ್ನೊಮ್ಮೆ ಅವ್ನು ಅರೆಸ್ಟ್ ಮಾಡಿರಿ. ಅವನಿಗೆ ಎಲ್ಲಿ ಯಾವ ಮಷಿನ್ದವ್ರು ತಯಾರು ಮಾಡೋಕೆ ಕೊಡತ್ತಾರ, ಯಾರು ಅದನ್ನು ಸಿಕ್ಕಾ ಹೊಡೆದು ಕೊಡತ್ತಾರ, ಡೂಪ್ಲಿಕೇಟ್ ಸಹಿ ಮಾಡೋರು ಬೇಕಲ್ಲ. ಅದಕ್ಕೆ ಐಡೆಂಟಿ ಅಂದರೆ ಐಡೆಂಟಿ ರೆಡಿ ಆಗಂಗಿಲ್ಲ, ಅದು ಸಹಿ ಮಾಡೋರು ಬೇಕು. ಅದಕ್ಕೆ ಫೋಟೋ ಪ್ರಿಂಟ್ ತೆಗಿಬೇಕಲ್ಲ, ಕಂಪ್ಯೂಟ್ರಂಗೆ ತೆಗಿಬೇಕು ಪ್ರಿಂಟ. ಯಾಕೆ ಕಂಪ್ಯೂಟ್ರನ್ನ ಪ್ರಿಂಟ್ ಮಾಡೋಂಗೆ, ಯಾಕೆ ಅದನ್ನು ಹೇಳಾಕತ್ತಿಲ್ಲ, ಅವ್ರು ಯಾಕೆ ಬಂಧಿಸಿ ವಿಚಾರಣೆ ಒಳಪಡಿಸ್ತಿಲ್ಲ ಅನ್ನುವಂಥದ್ದು ನಾನು ಈ ಸಂದರ್ಭದ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮತ್ತು ವರಿಷ್ಠಾಧಿಕಾರಿಗಳಿಗೆ ಆಗ್ರಹ ಮಾಡ್ತೀನಿ. ಆದಷ್ಟು ಬೇಗನೆ ನೀವು ಆ ಪ್ರಕರಣಗಳ ಮೂಲ ದಾಖಲಾತಿ ಯಾರು ರೆಡಿ ಮಾಡ್ತೀವಿ ಅವ್ರನ್ನ ಬಂಧಿಸಬೇಕು. ಅದು ಬಂಧಿಸಿದ್ರೆ ಸಂಪೂರ್ಣ ಪೂರ್ತಿ ಇದು ಗೊತ್ತಾಗ್ಬಿಡ್ತದೆ, ಎಷ್ಟು ಜನರಿಗೆ ಅವ್ರು ಮಾಡಿಕೊಟ್ಟಾರ ಅನ್ನುವಂಥದ್ದು. ಆಮೇಲೆ ಎಷ್ಟು ಹಾಸ್ಯಾಸ್ಪದ ಸಂಗತಿ, ಒಂದು ಪ್ರಕರಣ ಆದ ನಂತರ ಕೋರ್ಟ್ನಾಗ ಇರ್ತದೆ, ಮತ್ತು ಅದೇ ಜಮೀನು ಮತ್ತೆ ಖರೀದಿ ಆಗ್ತದೆ. ಆ ಪ್ರಕರಣ ಇದೇ ಒಂದು 10 ಎಕರೆ ಜಮೀನ ಅದು ಕೇಸ್ ಆಗ್ತದೆ, ಅಲ್ಲಿ ಹಿಡಿತಾರೆ, ಹಿಡಿದು ಕೋರ್ಟಿಗೆ ಹೋಗಿರ್ತದೆ, ಅದರಂದು 2-3 ಎಕರೆ ಮತ್ತೊಂದು ಕಡೆ ಪರಬಾರಿ ಆಗ್ತದೆ ಡೂಪ್ಲಿಕೇಟ್. ಇದು ಕೂಡ ಆಗಿದಾಗ ಸ್ಟೇ ಬಂದದ, ಅದು ಸ್ಟೇ ಬಂದಿವ್ರಿ ನಾನು ಅದನ್ನು ಪ್ರದರ್ಶನ ಮಾಡಿಲ್ಲ. ಅದ್ರ ಜೊತೆಯೇ ಇವತ್ತು ಉಪ ನೋಂದಣಾಧಿಕಾರಿ ಒಂದು ಇಂಡಿಯೊಳಗೆ ಒಂದು ಪ್ರಕರಣ ಆಯ್ತು. ಯಾವುದೋ ಒಬ್ಬರು ಪಂಚಾಯತಿ ಅಧಿಕಾರಿ ಪೇಪರ್ಸ್ ರೆಡಿ ಮಾಡಿ ಕೊಟ್ಟಿದ್ದು ಸಬ್ ರಿಜಿಸ್ಟ್ರ್ ಆಫೀಸ್ ಖರೀದಿ ಆಗಿತ್ತು. ಖರೀದಿ ಆದ ನಂತರ ಅವ್ನ ಮ್ಯಾಗ ಆ್ಯಕ್ಷನ್ ಆಯ್ತು. ಮರುದಿವ್ಸ ಅವ್ನ ಮ್ಯಾಗ ಜಿಲ್ಲಾಧಿಕಾರಿಗಳು ಒಂದು ಇದು ಕೊಟ್ಟರು, ಅವ್ನ ಮ್ಯಾಗ ಒಂದು ನೋಟಿಸ್ ಕೊಟ್ಟರು. ಆ ಬಿಜಾಪುರ ನೋಂದಣಾಧಿಕಾರಿ ಇನ್ನೂವರೆಗೆ ಯಾವುದೇ ಕ್ರಮ ಆಗಿಲ್ಲ. ಇನ್ನು ಯಾರು ತಡ ಆಗ್ತಾರ, ಯಾರು ಇದಕ್ಕೆ ಕೈವಾಡ ಅನ್ನುವಂಥದ್ದು
ನಾನು ಈ ಸಂದರ್ಭದಲ್ಲಿ ಮೊನ್ನೆ ಸರ್ಕಾರಕ್ಕೆ ಕೇಳಕ್ಕೆ ಬಯಸ್ತಾ ಇದ್ದೀನಿ, ಇಷ್ಟಾದರೂ ಕೂಡ ಆ ಜಿಲ್ಲಾಧಿಕಾರಿ ಆರಾಮಾಗಿ ಕೆಲಸ ಮಾಡತ್ತಾರ. ಮತ್ತು ಒಂದು ಗೊತ್ತಿಲ್ಲ ನಿಮಗೆ, ಶಾಹಿ ಪಾರ್ಕ್ನಲ್ಲಿ 18 ಪ್ಲಾಟ್ಗಳು ಪರಬಾರಿ ಮಾಡಬಾರ್ದು ಅಂತೇಳಿ ಒಂದು ಸ್ಟೇ ತಂದು ಅರ್ಜಿ ಕೊಟ್ಟು ಸಬ್ ರಿಜಿಸ್ಟ್ರ್ ಆಫೀಸ್ ಕೊಟ್ಟರು ಅವರು ಪರಬಾರಿ ಮಾಡಿದ್ರು. ಮುಂದೆ ಅವರು ಸಬ್ ರಿಜಿಸ್ಟ್ರ್ ಹೆಸರು ಹಾಕ್ಕೊಂಡೇ ಅವರು ಕಂಪ್ಲೇಂಟ್ ಮಾಡ್ಯಾರ. ಅವನ ಮ್ಯಾಗೆ ಕಂಪ್ಲೇಂಟ್ ಮಾಡ್ಯಾರ. ಹಿಂಗೆ 2-3 ಮಂದಿ 4 ಮಂದಿ ಸಬ್ ರಿಜಿಸ್ಟ್ರ್ ಮ್ಯಾಗೆ ಕಂಪ್ಲೇಂಟ್ ಮಾಡ್ಯಾರ, ಬಿರಾದರ್ ಮ್ಯಾಗೆ ಮಾಡ್ಯಾರ. ಆದರೂ ಕೂಡ ಒಂದು ವರ್ಗಾವಣೆ ಬೇಡ, ನನಗೆ ವರ್ಗಾವಣೆ ಬೇಕಾಗಿಲ್ಲ. ಕಳೆದ ಬಾರಿ ಕೂಡ ನಿಮ್ಗೆ ನಾನು ಆಗ್ರಹ ಮಾಡಿದಿತ್ತು ಮುಖಾಂತರ ಉನ್ನತವಾದಂಥ ತನಿಖೆ ಒಳಪಡಿಸ್ಬೇಕು ಅನ್ನುವಂಥದ್ದು. ಆ ಸಬ್ ರಿಜಿಸ್ಟ್ರನ್ನ ಅವ್ರೇನೋ ಕಾನೂನು ಅಂತ ಹೇಳ್ತಿರ್ತದೆ, ಸಬ್ ರಿಜಿಸ್ಟ್ರ್ ಮತ್ತು ಸ್ಟಾಂಪ್ ಪೇಂಡ್ರ ಮೇಲೆ ಕೇಸ್ ಮಾಡೋಕ್ಕೆ ಬರೋಂಗಿಲ್ಲ, ಯಾಕೆ ಐ ಡಿ ನೋಡೇ ನಾವು ಇದನ್ನು ಮಾಡೀವಿ, ಖರೀದಿ ತೊಗೊಂಡಿನಿ ಅನ್ನುವಂಥದ್ದು ಏನೋ ಹೇಳ್ತಿರ್ತದೆ. ಈಗ ಯಾಕೆ ನೀವು ಅದನ್ನು ಹಿಡಿಯಾಕ್ತೀರಿ, ಮೊದಲು ಯಾಕೆ ಹಿಡಿಲಿಲ್ಲ? ಮತ್ತು ನಿಮ್ಮ ಮೇಲೇ ಆರೋಪ ಅದಾವೆ, ಸಬ್ ರಿಜಿಸ್ಟ್ರ್ ಮೇಲೇ ಕೇಸ್ಗಳು ಪ್ರಕರಣಗಳು ದಾಖಲಾಗ್ಯಾವ ಅಲ್ಲಿ ಪೊಲೀಸ್ ಸ್ಟೇಷನ್ದಾಗ. ಪೊಲೀಸ್ ಠಾಣೆಯಲ್ಲಿ ದಾಖಲಾದರೂ ಕೂಡ ಅವ್ರ ಮೇಲೆ ಯಾವುದೇ ಕ್ರಮ ಇಲ್ಲ. ಅದಕ್ಕೆ ನಂದು ಆಗ್ರಹ ಅಂದ್ರೆ, ನೀವು ಅವ್ರನ್ನ ಬಂಧಿಸಿ ವಿಚಾರಣೆ ಒಳಪಡಿಸ್ರಿ. ಟ್ರಾನ್ಸ್ಫರ್ ಮಾಡಿದ್ರೆ ಅದು ಮದ್ದಲ್ಲ, ಅದು ಮುಚ್ಚಿ ಹೋಗ್ಬಿಡ್ತಾವೆ. ಅವು ಹೋಗ್ಬಿಟ್ಟಂದ್ರೆ ಇನ್ನೊಬ್ಬ ಒಳ್ಳೆಯ ಅಧಿಕಾರಿ ಬಂದು ಕೆಲಸ ಮಾಡ್ಬೋದು ಸರಿಯಾಗಿ. ಈಗಂತರೂ ಬಹುತೇಕ 99% ಸಿಗಾಕತ್ತಾರೆ. ಯಾರು ಅಕಸ್ಮಾತಲ್ಲಿ ಹೋದರೂ ಹಿಡಿಯಾಕತ್ತಾರೆ, ಅವ್ರಿಗೆ ಹಿಡಿಯಾಕತ್ತಾರೆ. ಮತ್ತು ಜನರಿಗೆ ಗೊತ್ತಾಗ್ಬಿಟ್ಟದ, ಅಲ್ಲಿ ಅಧಿಕಾರಿಗಳು ಜಾಗೃತರಾಗ್ಯಾರ. ಇಲ್ಲಿನೂ ಸ್ವಲ್ಪ ಆ ಸಿಸ್ಟಮ್ ಸರಿಯಾಗೈತಿ. ನಾನು ಮನೆ ಸಬ್ ರಿಜಿಸ್ಟ್ರ್ ಆಫೀಸ್ ನಂದೇ ಸ್ವಂತ ಒಂದು ಖರೀದಿ ಕೊಡೋದಕ್ಕೆ ಹೋಗಿದ್ದೆ. ಹೋದಾಗ ಅಧಿಕಾರಿ ಇರಲಿಲ್ಲ, ಅವ ಎಲ್ಲೋ ಹೇಳಿ ಹೋಗ್ಬಿಟ್ಟಿದ್ದೆ ನಾನು ಬರ್ತೀನಿ ನಾನು. ಆದರೆ ಅಲ್ಲಿ ಮೊದಲೇನು ಹುಯ್ಯೋದು ಜಾತ್ರೆ ನಡೀತಿತ್ತು, ಅದಿಲ್ಲ. ಏನು ಹೊಸ ಒಂದು ಸಿಸ್ಟಮ್ ಇವತ್ತು ರಾಜ್ಯ ಸರ್ಕಾರ ಮಾಡ್ಯದ. ಆ ಸಿಸ್ಟಮ್ದಾಗ ಅಡ್ವಾನ್ಸ್ ಡೇಟ್ ಕೊಟ್ಟು ಖರೀದಿ ಹಾಕುವಂತ ನಡೆದೈತಿ. ಆದರೆ ಇಷ್ಟೆಲ್ಲ ಆದರೂ ಕೂಡ ನಕಲಿ ಸೃಷ್ಟಿ ಮಾಡ್ಯಾರ. ಅವ್ರನ್ನ ಬಂಧಿಸೋಕ್ಕಾಗಿಲ್ಲ ಪೊಲೀಸರಿಗೆ, ಅವ್ರನ್ನ ಬಂಧಿಸ್ಬೇಕು ಅನ್ನುವಂಥದ್ದು ಒಂದೊಂದು ಆಗ್ರಹ ಅದ. ನನ್ನ ಹತ್ರ 50 FIR ಕಾಪಿಗಳು, 50 FIR ಕಾಪಿಗಳನ್ನು ನಾನು ಸಂಗ್ರಹ ಮಾಡಿದ್ದೀನಿ. ಇವರು ಕೇವಲ ಅಲ್ಲಿ ವಿಧಾನ ಪರಿಷತ್ನಲ್ಲಿ 23-24ರಲ್ಲಿ ಕೇವಲ 19 ಪ್ರಕರಣಗಳು ಮತ್ತು 22 ಜನ ಬಂಧಿಸಿವಿ. 10 ಪ್ರಕರಣ ಅಂದ್ರೆ 29 ಪ್ರಕರಣಗಳಾಗ್ಯಾವತ್ತು ಕೊಟ್ರೆ. ನನಗೆ 50 ಸಿಕ್ಕಂದ್ರೆ ಇನ್ನೂ ಎಷ್ಟು ಅದಾವ ಅನ್ನುವಂಥದ್ದು ಈ ಬಹಿರಂಗಪಡಿಸ್ಬೇಕು. ಒಂದು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ಪ್ರಕರಣಗಳನ್ನು ಭೇದಿಸಿದ್ರು, ಅವರ ಅಧಿಕಾರಿಗಳು ಮುಖಾಂತರ ಅವ್ರನ್ನ ದುಡ್ಡು ವಾಪಸ್ ಕೊಟ್ಟಿವಿ ಅಂತೇಳಿ ಒಂದು ಪತ್ರಿಕಾ ಸಭೆಗೆ ಒಂದು ಭಾಳಷ್ಟು ಒಳ್ಳೆಯ ಫೋಜನ್ನು ಕೊಟ್ಟರು ಅವರು. ಅದಕ್ಕೆ ನನಗೇನಿಲ್ಲ, ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ನೀವು ನಿಮ್ಮ ಅಧಿಕಾರಿಗಳು ಒಳ್ಳೆ ರೀತಿ ಕೆಲಸ ಮಾಡಿ ಹಿಡಿದು ಒಬ್ರಿಗೆ ನ್ಯಾಯ ಕೊಡಿಸಿರಿ, ಹಂಗೆ ಎಲ್ಲರಿಗೂ ನ್ಯಾಯ ಕೊಡಿಸ್ರಿ ಅನ್ನುವಂಥದ್ದು. ಒಂದು ಪ್ರಕರಣ ಭೇದಿಸಿ ಅದನ್ನು ಎತ್ತರಿಗೆ ಕೊಟ್ಟು ಜನರಿಗೆ ವಿಶ್ವಾಸ ಮೂಡಿಸಿರಿ. ಇಲ್ಲ ಅನ್ನಂಗಿಲ್ಲ, ನಾವು ಹೇಳಕತ್ತೀವಿ ಅನ್ನೋದು ವಿಶ್ವಾಸ ಮೂಡಿಸಿರಿ. ಇದಕ್ಕೂ ನಂದು ಸ್ವಾಗತ, ಅಭಿನಂದನೆ. ಅದು ಕೆಲಸ ಮಾಡಿದ್ದಕ್ಕಿಲ್ಲ ನಂಗೆ ಅಧಿಕಾರಿಗಳು ಎಲ್ರಿಗೆ, ಜಿಲ್ಲಾ ಹಿಡ್ಕೊಂಡು ಎಲ್ಲ CCB ಪೊಲೀಸರ ತನೂ. ಆದರೆ ಎಲ್ಲ ನೊಂದಿತರಿಗೆ ನೀವು ಇದನ್ನು ವಿಶೇಷ ಪ್ರಕರಣ ತಿಳ್ಕೊಂಡು ನೀವು ಅದನ್ನು ಬೇಗ ಇತ್ಯರ್ಥ ಮಾಡಿ ಆರೋಪಿಗಳವ್ರ ಜಮೀನವ್ರಿಗೆ ಹೊಳೆ ಕೊಡಬೇಕು, ರೊಕ್ಕನ ವಾಪಸ್ ಕೊಡಬೇಕಲ್ಲ. ಕೆಲವರು ಮೋಸ ಹೋಗ್ಯಾರ ಅಂದ್ರೆ ಅವ್ರಿಗೆ ಗೊತ್ತಾಗ್ಲಾರ, ಕೆಲವ್ರು ತೊಗೊಂಡು ಕೆಲವ್ರು ಗೊತ್ತಾಗಿ ತೊಗೊಂಡಾರ. ಮುದ್ದಾಮ ಇದು ಡೂಪ್ಲಿಕೇಟ್ ಅದು ಸೊಯ್ದೆ ಸಿಗ್ತದೆ ತೊಗೊಂಡ್ರೆ, ಕೆಲವ್ರು ಗೊತ್ತಾಗ್ಲಾರೇ ತೊಗೊಂಡಾರ ಅಮಾಯಕರು. ಇದು ಏನೋ ಜಮೀನು 50 ರೂಪಾಯಿದ್ದು 10 ರೂಪಾಯಿ ಸಿಗಾಕತ್ತೇಳಿ ಕೆಲವೊಬ್ರು ತೊಗೊಂಡಿರ್ಬೋದು, ಇಲ್ಲ ಅನ್ನಂಗಿಲ್ಲ. ಆದ್ರೆ ರೊಕ್ಕ ಕಳ್ಕೊಂಡ್ರೆ ರೊಕ್ಕನೂ ಸಿಗಬೇಕು, ಜಮೀನು ಕಳ್ಕೊಂಡು ಜಮೀನು ಸಿಗಬೇಕು. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಯಾಕೋ ಸ್ವಲ್ಪ ಚುರುಕಾಗಿ ಕೆಲಸ ಮಾಡ್ತಿಲ್ಲ ಅನ್ನುವಂಥದ್ದು ನನಗೆ ಇದಾಗಿದೆ. ಮತ್ತು ಇಷ್ಟೆಲ್ಲ ಪ್ರಕರಣ ಆದರೂ ಕೂಡ ಯಾವುದೇ ಅವರಿಗೆ ಗಂಭೀರವಾದಂಥ ಒಂದು ತನಿಖೆಯನ್ನು ಇನ್ನೂ ಮಾಡಿಲ್ಲ. ಒಂದು ತಂಡ ರಚನೆ ಮಾಡ್ತೀವಿ ಅಂತೇಳಿ ಮನೆ ಸಚಿವರು ಆದೇಶ ಮಾಡ್ಯಾರ. ಸಚಿವರು ಆದೇಶ ಮಾಡಿದ್ರು ಕೂಡ ಆಗ್ತಾಯಿಲ್ಲ. ಸಚಿವರು ಆದೇಶ ಮಾಡಿಲ್ಲ ಅಂದರೂ ಕೂಡ ಆಗ್ತಾಯಿಲ್ಲ ಅಂದರೆ ಇದಕ್ಕೆ ಯಾರು ಒತ್ತಡ ತಡೀತಾ ಇದೆ ಅನ್ನುವಂಥದ್ದು ಇದು ಜನರಲ್ಲಿ ಸ್ವಲ್ಪ ಯಾರ್ಯಾರ ಮೇಲೆ ಸಂಶಯ ಬರಾಗ್ತದೆ. ಅಧಿಕಾರನಾಗಿದ್ದವ್ರು, ಶಾಸಕರು ಇರ್ಬೋದು, ಬೇರೆ ಬೇರೆ ಶಾಸಕರ ಜೊತೆ ಇದ್ದವ್ರ ಮೇಲೆ ಇರ್ಬೋದು, ವಿಧಾನ ಪರಿಷತ್ ಸದಸ್ಯರು ಇರ್ಬೋದು, ಬೇರೆ ಬೇರೆ ಜನರ ಮೇಲೆ ಸಂಶಯದ ವಾತಾವರಣ ಬಿಜಾಪುರ ನಗರದಲ್ಲಿ ಇವ್ರನ್ನ ಕಾಪಾಡ್ತಿದ್ದಾರೆ ಎನ್ನುವಂಥದ್ದು ಸಬ್ ರಿಜಿಸ್ಟ್ರನ ಮತ್ತು ಈ ಭೂಗಳರ ಒಂದೇನು ಏನ್ರಿ ಒತ್ತಡಕ್ಕೆ ಮಣದಾರ ಏನು ಅನ್ನೋಂಥ ಸಂಶಯ ಮಾಡಾಕ್ತಾರೆ. ಇದು ಕ್ಲಿಯರ್ ಆಗ್ಬೇಕಂದ್ರೆ ತಕ್ಷಣವೇ ಒಂದು ತಂಡ ರಚನೆ ಮಾಡಬೇಕು. ಎಲ್ಲ ಪ್ರಕರಣಗಳು ನಮ್ಮಲ್ಲಿದ್ದಂಥ ಪ್ರಕರಣಗಳು 50 ಅದಾವಲ್ಲ, ಇನ್ನೂ ಭಾಳಷ್ಟು ಪ್ರಕರಣಗಳದಾವ. ಅವೆಲ್ಲ ಪ್ರಕರಣಗಳನ್ನು ಆದಷ್ಟು ಬೇಗನೆ ಕೋರ್ಟ್ನಲ್ಲಿ ಇತ್ಯರ್ಥ ಆಗುವಾಗಿ ಪೊಲೀಸರು ವರದಿಗಳನ್ನು ಸಲ್ಲಿಸ್ಬೇಕಲ್ಲಿ ಕೋರ್ಟಿಗೆ. ಅವರು ಮೂಲ ಏನು ಕಳ್ಕೊಂಡ್ರೆ ಅವ್ರಿಗೆಲ್ಲ ಜಮೀನು ಸಿಗಬೇಕು ಮತ್ತು ದುಡ್ಡು ಕಳ್ಕೊಂಡು ದುಡ್ಡು ಸಿಗಬೇಕು. ಇದು ನನಗೆ ವರಿಷ್ಠಾಧಿಕಾರಿ ಪೊಲೀಸರು ಹೇಳಿದಾರೆ. ಇಲ್ಲಿ ಸರ್ ಜಮೀನು ಸಿಗ್ಬೇಕಾದ್ರೆ ದುಡ್ಡು ಸಿಗಬೇಕಲ್ಲ ಅಂದರು. ಪ್ರಾಮಾಣಿಕಿದ್ರೆ ಅವ್ರಿಗೆ ಕೊಡಿಸ್ರಿ ಸರ್ ಅಂತ ಹೇಳಿದೆ ನಾವು. ಪ್ರಾಮಾಣಿಕಿದ್ರೆ ಅವ್ರನ್ನೂ ನೀವು ಕೊಡಿಸ್ರಿ,
ಅದಕ್ಕೆ 1 ವಾರಗಳ ಕಾಲ ನಾನು ಅವರಿಗೆ ಸಮಯ ಕೊಡಕ್ಕೆ ಬಯಸಿದ್ದೀನಿ. ಅವರು ಇವತ್ತಿನಿಂದನೇ 1 ವಾರಗಳ ಒಳಗಾಗಿ ಇನ್ನೊಂದು ತಂಡ ರಚನೆ ಮಾಡಿ ಯಾವ ರೀತಿ 1-2 ಪ್ರಕರಣಗಳನ್ನು ನೀವು ಭೇದಿಸಿ ಅವರಿಗೆ ನ್ಯಾಯ ಕೊಡಿಸಿರಿ. ತಿರುಗಿ ಹೊರಗೆ ಬಂದರು, ಅವರು ಒಳಗೆ ಹೋಗಿದ್ರಲ್ಲ, ಹೊರಗೆ ಬಂದರು ಅವ್ರು ಆಲ್ರೆಡಿ. ಅದೇನು ಭಾಳ ದೊಡ್ಡ ಇದು ಆಗಲಿಲ್ಲ, ಶಿಕ್ಷೆ ಆಗಲಿಲ್ಲ ಅವ್ರಿಗೆ, ಹೊರಗೆ ಬಂದುಬಿಟ್ರೆ. ಅದೇನು ಒಂದು ಯಾವುದೋ ಬ್ಯಾಂಕಿನ ಅಧಿಕಾರಿ ರಿಟೈರ್ಡ್ ಅದಕ್ಕಿಗೆ 45 ಲಕ್ಷ ರೂಪಾಯಿ ವಾಪಸ್ ಕೊಡಿಸಿದ್ರಲ್ಲ, ಅದೇನು ಆರೋಪ ಇದ್ರಲ್ಲ, 1-2 ವಾಪಸ್ ಹೊರಗೆ ಬಂದಾರ. ಹೊರಗೆ ಬಂದು ತಿರುಗಾಡತ್ತಾರೆ ಬಿಜಾಪುರದಾಗ ಅವರು. 1 ವಾರದೊಳಗೆ ಆಗದೇ ಇದ್ದರೆ 1 ವಾರ ನಂತರ ಮತ್ತೊಂದು ಹೋರಾಟವನ್ನು ಹಾಕುತ್ತೀವಿ ನಾವು. ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಧರಣಿ ಮಾಡುವಂಥ ಒಂದು ನಿರ್ಧಾರಕ್ಕೆ ನಾವೆಲ್ಲ ಬಂದಿದ್ದೀವಿ. ಈಗ ಎಲ್ಲರೂ ಕೂಡ ಭಾಳಷ್ಟು ಬಿಜಾಪುರದ ಜನರು ಆಶಾಭಾವನೆ ಹೊಂದಿದ್ದಾರೆ, ಏನೋ ಪ್ರಕರಣಗಳು ಇತ್ಯರ್ಥ ಆಗ್ತಾವನ್ನೋಂಥ ಆಶಾಭಾವನೆ. ಜನರ ವಿಶ್ವಾಸಕ್ಕೆ ದ್ರೋಹ ಆಗಬಾರ್ದು. ಇದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ನಮ್ಮ ಹೋರಾಟ ಇಷ್ಟಕ್ಕೆ ನಿಲ್ಲಂಗಿಲ್ಲ. ಸಂಪೂರ್ಣವಾಗಿ ನಾನು ಮೊದಲೇ ಪತ್ರಿಕಾ ಸಭೆಯಲ್ಲಿ ಕೂಡ ಹೇಳಿದ್ದೀನಿ, ಸಂಪೂರ್ಣವಾಗಿ ಎಲ್ರಿಗೂ ನ್ಯಾಯ ಸಿಗೋವರೆಗೆ ನಾವು ಹೋರಾಟ ಮಾಡ್ತೀವಿ. ನನಗೆ ಯಾವುದೇ ಒತ್ತಡಕ್ಕೆ ನಾನು ಮಣಿಯಂಗಿಲ್ಲ ಅನ್ನುವಂಥದ್ದು ಕೂಡ ಹಿಂದೆ ಹೇಳಿದ್ದೀನಿ. ಇವತ್ತು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ, ನಾನು ಸ್ವಲ್ಪ ದಿವಸ ಗ್ಯಾಪ್ ಮಾಡಿದೆ. ಏನೋ ಮಾಡಾತರ ಇದಕ್ಕೊಮ್ಮೆ ನೋಡು ಭಾಳಷ್ಟು ಅವ್ರಿಗೆ ಕಿರಿಕಿರಿ ಆಗ್ಬಾರ್ದು, ಅಥವಾ ಮಾಡೋ ಮುಂದಾಗ ನಾವು ಯಾಕೆ ಮಾಡಬೇಕು, ನೋಡಬೇಕು ಎಲ್ಲಿ ತನಕ ಬರ್ತಂತೇಳಿ. ಯಾವಾಗ ನಾನು ಆ ಪ್ರಕರಣಗಳು ಎಲ್ಲ ಕೂಡ 30, 35, 38 ಅದಂತೇಳಿ ಅಲ್ಲಿ ವಿಧಾನ ಪರಿಷತ್ನಾಗ ಇದು ಮಾಡಿದ್ರು, ನಾನೇ ಹುಡುಕಾಡಿದ್ರೆ ನನಗೊಂದು 50 ಸಿಕ್ಕಾವು. ಇವು 50 ಕಾಪಿ ಅದಾವೆ ನನ್ನ ಕಡೆ FIRದು. ಇನ್ನೂ ಸಿಗಬೇಕಾಗಿದೆ, ಸಿಕ್ಕಿಲ್ಲ. ಅವನು ಕೂಡ ಕಲೆಕ್ಟ್ ಮಾಡುವಂಥದ್ದು ನಾನು ಪ್ರಯತ್ನ ಮಾಡ್ತೀನಿ. ಅದು ಸಂಪೂರ್ಣವಾಗಿ ಇದನ್ನ ನೋಡಲ್ ಅಧಿಕಾರಿ ನೇಮಿಸಿ ಅಥವಾ ಜಿಲ್ಲಾಧಿಕಾರಿಗಳು ಸ್ವತಃ, ನಾನು ಪೊಲೀಸ್ ಒಬ್ಬರಿಗೆ ಪ್ರೈವೇಟಾಗಿ ಕೇಳಿದೆ, ನಾನು ಒಬ್ಬರು ಆಫೀಸರ್ಗೆ, ಏನು ಸರ್ ನೀವು ಯಾಕೆ ಸ್ಲೋ ಮಾಡತ್ತೀರಿ ಅಂದೆ. ಸರ್ ನಾವೆಲ್ಲ ಡ್ಯೂಟಿ ಮಾಡಬೇಕಲ್ಲ ಅಂದವ. ದಿನಾನು ಬಂದೋಬಸ್ತ್ ಮಾಡಬೇಕು, ಬೇರೆ ಬೇರೆ ಮೊಹರಮ್ಮು ಹಬ್ಬಗಳು ಬರ್ತಾವ, ಅಲ್ಲಿ ಡ್ಯೂಟಿ ಮಾಡಬೇಕು. ಆಮೇಲೆ ಸಚಿವರು ಬಂದಾಕರ, ಮುಖ್ಯಮಂತ್ರಿಗಳು ಅವು ಇವು ಪ್ರತಿಭಟನೆಗಳು ಬಂದಾಕರ ಅವಕ್ಕೂ ನಾವು ಸೆಕ್ಯೂರಿಟಿ ಕೊಡಬೇಕು, ಈ ಕೆಲಸನ ಮಾಡಬೇಕು. ಇದಕ್ಕೆ ಪ್ರತ್ಯೇಕವಾಗಿ ಒಬ್ಬರು DSP ಲೆವೆಲ್ದಾಗ ಅಥವಾ ಅಡಿಷನಲ್ ಲೆವೆಲ್ದಾಗ ಒಬ್ಬ 4 ಆಫೀಸರ್ ಇದಕ್ಕೆ ಬಿಟ್ಟರೆ ಆದಷ್ಟು ತೀವ್ರಗತಿಯಲ್ಲಿ ಇದನ್ನು ನಾವು ಇತ್ಯರ್ಥ ಮಾಡ್ಬೋದು ಅನ್ನೋಂಥದ್ದು ಪೊಲೀಸ್ ಅಧಿಕಾರಿ ನನಗೆ ವೈಯಕ್ತಿಕವಾಗಿ ಹೇಳಿದ್ದಾರೆ. ಅದಕ್ಕೆ SP ಸಾಹೇಬರು ಇದಕ್ಕೊಬ್ಬರು ಯಾವನೋ DSP ಲೆವೆಲ್ದಾನು ಇಬ್ಬರು ನೇಮಿಸ್ರು, CPI ಒಂದು ಅವ್ರ ಕೈಯಾಗ. PSಗಳನ್ನು ಯಾವ ಕೆಲಸ ಹಚ್ಚಬಾರ್ದು. ಇದೇ ಒಂದು ಕೆಲಸ ಹಚ್ಚಿದ್ರೆ ನಾವು 4 ತಿಂಗಳು ಮುಗಿದು ಹೋಗ್ಬಿಡ್ತದೆ. ಸರ್ಕಾರಕ್ಕೆ ಇನ್ನೂ ಇದ್ರದ ಬಗ್ಗೆ ನಮ್ಮ ಶಾಸಕರು ಕೂಡ ಗಂಭೀರವಾಗಿ ಅದನ್ನು ಸದನದಲ್ಲಿ ಪ್ರಶ್ನೆ ಮಾಡಬೇಕಾಗಿತ್ತು, ಮಾಡಿಲ್ಲ. ಯಾಕಂದ್ರೆ ಅವ್ರು ಏನೋ ಧರಣಿ, ಆಮೇಲೆ ಇದು ST ನಿಗಮದ ಹಗರಣ, ಬೇರೆ ಬೇರೆ ಗದ್ದಲದಾಗ ಅದಾರ ಸದನದಾಗ. ನಿನ್ನೆ ನಾನು ನೋಡತ್ತೇನೆ 2-3 ಜನರಿಗೆ ನಾನು ಸಂಪರ್ಕ ಮಾಡಿ ಇದು ಮಾತಾಡ್ರಿ ಅಂತೇಳಿ. ಅವ್ರೇನು ಮಾತಾಡ್ತಾರೋ ಇಲ್ಲೇ ಅದು ಸದನದಾಗ ಮೊಟಕಾಗ್ತಾ ಗೊತ್ತಾಗತ್ತಿಲ್ಲ. ಆದ್ರೆ ಆಗದೇ ಇದ್ದರೂ ನಮ್ಮ ಹೋರಾಟ ನಿಲ್ಲಂಗಿಲ್ಲ. ಇವ್ರು ಪ್ರಶ್ನೆ ಕೇಳಲಿ ಬಿಡಲಿ, ನಾವು ಇಲ್ಲಿನೂ ಹೋರಾಟ ಮಾಡ್ತೀವಿ, ಪ್ರಸಂಗ ಬಂದರೆ ಬೆಂಗಳೂರದಾಗೂ ಮಾಡ್ತೀವಿ, ಇಲ್ಲಿನೂ ಹೋರಾಟ ಮಾಡ್ತೀವಿ. ಬಿಜಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಧರಣಿ, 1 ದಿವಸದ ಧರಣಿ ಸತ್ಯಾಗ್ರಹ ಮಾಡುವಂಥದ್ದು ಸಾಂಕೇತಿಕವಾಗಿ ಮಾಡ್ತೀವಿ. ಅದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡದೇ ಇದ್ದರೆ ಮುಂದಿನ ರೂಪರೇಷೆಗಳನ್ನು ಎಲ್ಲ ವಂಚಿತರನ್ನು, ಭಾಳಷ್ಟು ಜನ ನನ್ನ ಸಂಪರ್ಕದಲ್ಲಿದ್ದಾರೆ, 100 ಜನರು ಈ ವಂಚನೆಯಾದವರು ನನ್ನ ಸಂಪರ್ಕದಲ್ಲಿದ್ದಾರೆ. ಅವರೆಲ್ಲ ಸೇರಿಸ್ಕೊಂಡು ಇನ್ನೊಂದು ಸುತ್ತಿನ ಯಾರು ಕಾನೂನು ತಜ್ಞರನ್ನು ಸಂಪರ್ಕ ಮಾಡಿ ಇದಕ್ಕೆ ಯಾವ ರೀತಿ ಮುಂದೆ ಹೋರಾಟವನ್ನು ಹೊರಿಸಬೇಕು ಅನ್ನೋದು ತಿಳ್ಕೊಂಡು ಹೋರಾಟವನ್ನು ಮುಂದುವರಿಸ್ತೀನಿ. ಅದೇ ಅರ್ಥ ಆಗ್ತಾ ಇಲ್ಲ ಸರ್. ಯಾವ ಅಧಿಕಾರಿಗಳು ನಮಗೆ ಒತ್ತಡದೇನ್ರಿ ಕೇಳಿದೆ ನಾನು, ಯಾರೇ ನಿಮಗೆ ರಾಜಕಾರಣಿಗಳು ಫೋನ್ ಮಾಡ್ತಾರೇನ್ರಿ, ಬಿಡ್ರಿ ಮಾಡ್ರಿ ಅಂತ ಹೇಳ್ತೇಳಿದೆ. ಅದು ಯಾರು ಹೇಳ್ತಾ ಇಲ್ಲ ಸರ್. ಆ ಧೈರ್ಯ ಪೊಲೀಸ್ ಅಧಿಕಾರಿ ಮಾಡಂಗಿಲ್ಲ. ಎಲ್ಲ ಸ್ವಲ್ಪ ಕೃಪಾಪೋಷಿತ ಇರ್ತದೆ ಸರ್. ಇವರು ಅಧಿಕಾರಿಗಳು ಟ್ರಾನ್ಸ್ಫರ್ ಅದಕ್ಕೆ ಕೃಪಾಪೋಷಿತ ಇರ್ತದೆ, ಇವ್ರು ಯಾರು ಹೇಳಕ್ ಧೈರ್ಯ ಮಾಡಂಗಿಲ್ಲ. ಅದು ಪ್ರಕರಣ ಎಲ್ಲರೂ ಒಬ್ಬರೇ ಮಾಡಿದ್ದು ಅಥವಾ ಬೇರೆ ಬೇರೆ ಮಾಡಿದ್ದಾರೆ ಸರ್, ಬೇರೆ ಬೇರೆ ಮಾಡ್ಯಾರ. ಇದೆ ಅವನು ನಾನು ಸ್ವಲ್ಪ ಅಭ್ಯಾಸ ಮಾಡಿಲ್ಲ ಸರ್ ಪೂರ್ತಿ. ನಾನು ತೆಗಿದ್ರಾಗೆ ಟೈಮ್ ಆಗ್ಯದ, ಅದಕ್ಕೆ ಹುಡ್ಕೋಕೆ ಕೂತಿದ್ದೆ. ಅದು ಇನ್ನೊಂದು ಸಲ ಡಿಟೇಲ್ ಆಗಿ ಅಂದ್ರೆ ನಂದು ಎಲ್ಲಿತನ ಅಂದ್ರೆ ಇನ್ನೊಂದು ಸಲ ಎಲ್ಲ ಸ್ಟೇಷನ್ಗೆ ಇದು ಬಿಟ್ಟು ಎಷ್ಟು ಪ್ರಕರಣಗಳು ಅವ್ರನ್ನ ಕೊಡ್ರಿ ಅಂತ ಹೇಳಿ ನಾನು ವಕೀಲರ ಮುಖಾಂತರ ಹೇಳ್ತೀನಿ. ನಾನು ಕೊಟ್ಟರೆ ಅದು ಮತ್ತೆ ರಾಜಕಾರಣಿ ಆಗ್ತೀನಿ, ಇವ್ರು ಕೊಡ್ತಾರೆ ಬಿಡ್ತಾರೆ ಅಂತೇಳಿ ಲೀಗಲಿನೇ ನಾನು ಎಲ್ಲೆಲ್ಲ ಹುಡ್ಕಕ್ಕೆ ಪ್ರಯತ್ನ ಮಾಡತ್ತೀನಿ. ಅವೆಲ್ಲವೂ ಸಿಕ್ಕ ನಂತರ ಒಂದೊಂದು ಪ್ರಕರಣಕ್ಕೆ 3-4 ಮಂದಿ ಅದಾರ ಅನ್ನೋಂಥ ಐತಿ. ಅದಕ್ಕಿಂತ ಹೇಳ್ದಿಲ್ಲ ನಾನು. ಒಂದು ಪ್ರಕರಣ ಈಗಾಗಲೇ ಹಿಡಿದು ಕೋರ್ಟ್ನ ಇದ್ದಾಗ ಆ ಜಮೀನು ಮತ್ತೆ ಬರಬರಿ ಮಾಡ್ಯಾರ. ಇದು ಹಳ್ಳಿಗೂ ವ್ಯಾಪಿಸ್ಬಿಟ್ಟ ಸರ್. ಈಗ ಬೇರೆ ಬೇರೆ ಕಡೆನೂ ಆಗಾಕತ್ತಾವ. ಆ ಸಮಸ್ಯೆಗಳನ್ನು ದುರುಪಯೋಗ ಹಿಂಗೆ ಆಗ್ತಾ ಇದ್ದಾವೆ. ಇಲ್ಲಿ ನೀವು ಆ ಹೋರಾಟನ ಯಾಕೆ ಸರ್? ನಾನು ಗುಂಟಾ ಪ್ಲಾಟ್ ಸಮಸ್ಯೆ ಈಗ ಮಹಾನಗರ ಪಾಲಿಕೆಯಲ್ಲಿ ಲಕ್ಷಾಂತರ ಸೈಟ್ಗಳು ಈಗ ಗುಂಟಾ ಪ್ಲಾಟ್ ಇದ್ದಾವೆ.
ಅವ್ರಿಗೆ ಏನು ಸರ್ಕಾರ ಅಧಿಕೃತ ಮಾಡ್ತಾ ಇಲ್ಲ ಅವ್ರಿಗೂ ಸರ್ಕಾರ ಈಗ ಅಕ್ರಮ ಸಕ್ರಮ ಮಾಡ್ಬೇಕು ಸರ್ ಅವ್ರು. ಯಾಕಂದ್ರೆ ಈಗಾಗಲೇ ಅವ್ರು ಎಲ್ಲ ಸೌಲಭ್ಯ ತೊಗೊಂಡ್ರೆ, ಕರೆಂಟ್ ತೊಗೊಂಡ್ರ, ಡ್ರೈನೇಜ್ ಸೌಲಭ್ಯ ಕೊಟ್ಟರೆ ಅವ್ರಿಗೆ ಮಹಾನಗರ ಪಾಲಿಕೆಯವರು ಅವ್ರ ಕಡೆಯಿಂದ ಬಿಲ್ ತುಂಬಿಸ್ಕೋತಾರ, ಟ್ಯಾಕ್ಸ್ ತುಂಬಿಸ್ಕೋತಾರ, ನಲ್ಲಿ ನೀರು ಕೊಟ್ರೆ ಅವ್ರಿಗೆ ಇದಿಷ್ಟೆಲ್ಲ ಕೊಟ್ಟ ನಂತರ ಅವರು ಸೆಟಲ್ ಆಗಿಬಿಟ್ರೆ ಅವ್ರು ಕಿತ್ತ ಅವ್ರಿಗೆ ಸಕ್ರಿಯ ಮಾಡಿದ್ರೆ ಮಹಾನಗರ ಪಾಲಿಕೆ ದೊಡ್ಡ ಉತ್ಪನ್ನ ಹೆಚ್ಚಾಗ್ತದೆ, ಟ್ಯಾಕ್ಸ್ ಹೆಚ್ಚು ಬರ್ತೈತಿ. ಮುಂದೆ ಮಾಡೋದು ಬಂದ್ ಮಾಡ್ಬೇಕಾದ್ರೆ ಇದ್ದವ್ರಿಗೆ ಸಕ್ರೆ ಮಾಡ್ಬೇಕಲ್ಲ. ಭಾಳಷ್ಟು ವರ್ಷಗಳಿಂದ ಇವ್ರು ಯಾರೋ ಮಾಡ್ಯಾರ, ಮಾಡೋರ್ಗಿಂತ ನಾವು ಬಡವ್ರ ಮೇಲೆ ಹೊಟ್ಟಿಗೆ ಮೇಲೆ ಕಾಲು ಹೊಡೆದಂಗೆ ಆಗ್ತದೆ. ಯಾಕಂದ್ರೆ ಅವ್ರು ಸೆಟ್ಲ್ ಆಗಿಬಿಟ್ರವ್ರು. ಮನೆ ನಾನು ನೋಡಿ ನಮ್ಮಲ್ಲಿ ಸರ್ಕಾರಿ ಜಾಗದಾಗ ಇದಾರೆ ಕೆಲವೊಬ್ರು, ಕೋರ್ಟ್ನ ಕೇಸ್ ನಡೆದವ, ಅಲ್ಲೆಲ್ಲ ಸೌಲಭ್ಯ ಕೊಟ್ಟುಬಿಟ್ಟು ಸರ್ಕಾರದ್ದು ಯಾರೋ ಕೌನ್ಸಿಲರ್ ಕೊಟ್ಬಿಟ್ಟಿರ್ತಾರೆ ಅವ್ರಿಗೆ, ಮತದಾರ ತಿಳ್ಕೊಂಡು ಅವ್ರಿಗೆ ಸೌಲಭ್ಯ ಕೊಟ್ಟಾರ. ಅವ್ರು ಯಾರ್ಯಾರು ಅದಾರ ಅವ್ರನ್ನೆಲ್ಲ ಸಕ್ರಮ ಮಾಡಿಬಿಟ್ರೆ ಮಹಾನಗರ ಪಾಲಿಕೆ ಭಾಳಷ್ಟು ದೊಡ್ಡ ಪ್ರಮಾಣದಾಗ ಟ್ಯಾಕ್ಸು ಬರುವಂಥದ್ದು ಆಗ್ತದೆ ಸರ್. ಅದು ಬೇರೆನೇ ಮಾಡ್ಬೋದು ಸರ್, ಏನು ತೊಂದರೆ ಇಲ್ಲ, ಮಾಡ್ಬೋದು, ಅದನ್ನು ಮಾಡ್ತೀನಿ. ಬಟ್ ಇದು ಭಾಳ ಗಂಭೀರ ಸರ್. ಯಾರೋ ದುಡಿದು 4 ದುಡ್ಡು ಸಂಗ್ರಹ ಮಾಡಿಕೊಂಡು ಸೇವ್ ಮಾಡಿಕೊಂಡು ಒಂದು 10,000 ಪಗಾರದ ತಿಂಗಳ ಒಂದು 2,000 ತೆಗೆದಿಟ್ಟು 50 ವರ್ಷ ನಂತರ ಒಂದು 5 ಲಕ್ಷಕ್ಕೂ 8 ಲಕ್ಷಕ್ಕೂ ಪ್ಲಾಟ್ ತೊಗೊಂಡಿರ್ತಾನೆ. ಮತ್ತು ಅವ್ನಿಗೆ ಗೊತ್ತಿರೋರು ಹೋಗ್ಬಿಡ್ತಂದ್ರೆ ಅವ್ನ ಗತಿ ಏನು ಸರ್ ಹೇಳಿ, ದೊಡ್ಡ ಅನ್ಯಾಯ ಆಗಿಬಿಟ್ಟದೆ ಅದು. ಈಗ 50ಕ್ಕೂ ಜಾಸ್ತಿ ಇದೆ ಅಂತ ಇದೆ ಸರ್, ಇನ್ನೂ 50ಕ್ಕೂ ಜಾಸ್ತಿ ಇದಾವೆ. ನನ್ನ ಕಡೆ ಸಿಕ್ಕಿದ್ದು 50, ಇನ್ನೂ ಎಷ್ಟು ಅದನ್ನು ಗೊತ್ತಿಲ್ಲ. ಅದು ನನಗೂ ಸ್ವಲ್ಪ ಕಡೆ ಈ ಕೆಲಸನಾಗ ಹಬ್ಬ ಹುಣ್ಣಿಮೆ ಅಲ್ಲೆಲ್ಲ ಓಡಾಡೋದ್ರಿಂದ ಇನ್ನೂ ಕೆಲವೊಂದು ಸಲ ತೆಗೋಕ್ಕಾಗಿಲ್ಲ. ಇನ್ನೂ ಹುಡುಕ್ಲಾಗ್ತಿದ್ದೇನೆ ಸರ್, ಇನ್ನೂ ಸಿಗ್ಬೋದು ಇದು. ಮತ್ತು ಇನ್ನೂ ಆರೋಪಿಗಳು ಅದಾರ, ಆರಾಮಾಗಿ ಅಡ್ಡಾಡತ್ತಾರ. ಪ್ರಕರಣದಾಗ ಇದ್ದವರು, ಹೆಸರಿದ್ದವ್ರು ಅದಾರ, ಅವ್ರ ಜೊತೆ ಇದ್ದವ್ರು ಅದಾರ. ಅವರು ಇನ್ನೂ ಕೆಲವೊಬ್ರು ಜನ ಹಿಡಿದಿಲ್ಲ. ಏನೇನು ಪೊಲೀಸರು ಇಲ್ಲಿ ಸಿಗಾಗತ್ತಿಲ್ಲ ಸರ, ಪರಾರಾಗ್ಯಾನ, ಊರಿಗೆ ಹೋಗೋಣ. ಅದು ಪೊಲೀಸರು ತಪ್ಪಲ್ಲ, ಅವ್ರು ಯಾವ ಕೆಲಸ ಮಾಡ್ತಾರೆ. ಇನ್ನೂ ಕಳ್ಳತನ ಪ್ರಕರಣಗಳು ಹುಡುಕಿ ತರಬೇಕು, ಬೇರೆ ಬೇರೆ ಸೆಕ್ಯೂರಿಟಿಗಳನ್ನ ಕೆಲಸ ಮಾಡಬೇಕು, ಬೇರೆ ಬೇರೆ ಕೆಲಸ ಮಾಡ್ಕೋತ ಇದು ಮಾಡ್ಬೇಕಾಗ್ಯದವ್ರು. ಈಗ ಪ್ರಕರಣಗಳ ಹಿಂದಿರೋರ ಬಗ್ಗೆ ನಿಮಗೂ ಸಾಕಷ್ಟು ಮಾಹಿತಿ ಇದೆ, ಆದ್ರೆ ನೀವು ಮುಚ್ಚುಮರೆ ಮಾಡ್ತಾ ಇದ್ದೀರಿ ಸರ್. ದಾಖಲೆ ಇಲ್ದಾರೆ ಮಾತಾಡಿದ್ರೆ ಅನಾವಶ್ಯಕ ಆಗ್ತದೆ, ನಾನು ಬಿಟ್ಟಿನಿ. ಮತ್ತೊಂದಿಲ್ಲ, ನಾನು ನಿಮ್ಗೆ ಗೊತ್ತು, ಅನಾವಶ್ಯಕ ಬೇರೆ ರಾಜಕಾರಣಿಗಳು ಮಾತಾಡ್ತಿರ್ಬೇಕು, ನಾನು ಹಂಗೆ ಮಾತಾಡಂಗಿಲ್ಲ. ಯಾವುದೋ ಒಂದು ವಿಡಿಯೋ ರೆಕಾರ್ಡಿಂಗು ಅಥವಾ ಫೋನ್ ಟ್ಯಾಪಿಂಗು ಏನಾದರೂ ಸಿಕ್ತು, ಇಂಥ ವ್ಯಕ್ತಿಯಿಂದ ಹಿಂಗೆ ಮಾತಾಡಿ ಏನಾದ್ರು ಸಿಕ್ತಂದ್ರೆ ನಾನು ಬಹಿರಂಗ ಪಡ್ಸೋಕ್ಕೆ ತಯಾರಿದ್ದೀನಿ. ಯಾರೇ ಎಷ್ಟೇ ದೊಡ್ಡ ವ್ಯಕ್ತಿ ಇದ್ರೂ ಕೂಡ ಅವ್ರ ಹೆಸರನ್ನು ಬಹಿರಂಗ ಪಡ್ಸಕ್ತಾರೆ. ನನ್ನ ಕಡೆ ಅದು ಯಾವ ಸಿಗ್ತಾ ಇಲ್ಲ. ಯಾವ ಪುರಾಗಳು ಸಿಕ್ಕು ಅಂದ್ರೆ ನಾನು ಓಪನ್ ಆಗಿ ಅವ್ರ ಹೆಸರನ್ನು ಬಹಿರಂಗ ಪಡಿಸ್ಬೇಕಂತ ಮಾಡೀನಿ. ಇನ್ನು ರಾಜಕಾರಣ ಮಾಡ್ಬೇಕಂದ್ರೆ ಸುಮ್ಮನೆ ನಾವು ವಿರೋಧ ಪಕ್ಷವ್ರು ಮಾಡತ್ತಾರ, ಕಾಂಗ್ರೆಸ್ ಅವ್ರು ಮಾಡತ್ತಾರ, ಇವನೇ ಅವನೇ ಅಂತ ಹೇಳ್ಬೋದು. ಬಟ್ ಜನರಿಗೆ ಮಾತ್ರ ಸಂಶಯ ಇದೆ. ಇವ್ರು ಯಾರೋ ರಾಜಕಾರಣಿಗಳು ಇವ್ರನ್ನ ಬಚಾವ್ ಮಾಡತ್ತಾರೆ ಅನ್ನೋಂಥ ಸಂಶಯ ಮಾತ್ರ ಚರ್ಚೆ ಒಳಗೆ ಕೆಲವೊಬ್ರು ಹೆಸರು ತೋತಾರೆ, ಕೆಲವರು ಮತ್ತೊಬ್ರು ಹೆಸರು ತೋತಾರೆ. ಈಗ ನಡೆದ ಸರ್. ಆದರೆ ಜನರಿಗೆ ರಾಜಕಾರಣಿಗಳ ಮೇಲೆ ಸಂಶಯ ಬಂದ್ರೆ ರಕ್ಷಣೆ ಮಾಡೋರು ಯಾರು? ಇವ್ರನ್ನ ರಕ್ಷಣೆ ಮಾಡೋರು ಬೇಕಲ್ಲ. ಆ ವ್ಯವಸ್ಥೆ ಅದು. ಇದೊಂದು ಈ ಒಂದು ವ್ಯವಸ್ಥೆನೇ ಇವತ್ತು ಜನಪ್ರತಿನಿಧಿಗಳೇ ಜನರನ್ನು ರಕ್ಷಣೆ ಮಾಡದೇ ಇದ್ರೆ ಅವ್ರ ಮೇಲೆ ಸಂಶಯ ಮಾಡುವಂಥ ಪ್ರಸಂಗ ಬರುವಂಥದ್ದು ಆಗಿದೆ ಈಗ ಸದ್ಯ. ಏನು ಬಂದಿಲ್ಲ ಸರ್, ಯಾರು ಒತ್ತಡ ಇಲ್ಲ, ನಮ್ಗೆ ಯಾರು ಒತ್ತಡ ಮಾಡಿಲ್ಲ. ಒತ್ತಡ ಮಾಡುವಂಥ ಬೇರೆ ಯಾರಿಗಿಲ್ಲ ಸರ್, ಬಹುತೇಕ ಮಾಡಿಲ್ಲ. ಮಾಡಿದ್ರು ನಾನಂತರೂ ಬಗ್ಗಂಗಿಲ್ಲ ಸರ್. ಅದು ಇದೆ ಸರ್, ದೊಡ್ಡ ಮಾಫಿಯಾ ಇದೆ, ಗುಂಡಾಗಳಿದಾರ ಇದಕ್ಕೆ. ಆಮೇಲೆ ಮರ್ಡರ್ ಕೇಸ್ನಾಗ ಅವರು ಜೈಲಿಗೆ ಹೋಗಿ ಬಂದವ್ರು ಅದಾರ. ಎಲ್ಲ 8 ಸೆಕ್ಷನ್ ಅದಾವ, ಎಲ್ಲ ಸೆಕ್ಷನ್ ಇದ್ದವರು ಈ ಪ್ರಕರಣದಲ್ಲಿ ಅದ್ರ. ನಾನು ಭಯ ಪಡಕ್ಕೆ ಹೋಗಂಗಿಲ್ಲ, ನನಗೇನು ಹೆದರಿಕಿಲ್ಲಿದ್ರದು. ಅದಕ್ಕೆ ನಿಮ್ಮ ಸಹಕಾರ ಭಾಳಷ್ಟು ಅವಶ್ಯಕತೆ ಸರ್. ಜನರಿಗೆ ನಾನು ಯಾವುದೋ ಒಂದು 10 ಕೋಟಿ ರೂಪಾಯಿ 20 ಕೋಟಿ ರೂಪಾಯಿ ವ್ಯವಹಾರ ಪರಬಾರಿ ಆಗಿದ್ದು ಅವ್ರು ಶ್ರೀಮಂತರಿರ್ಬೋದು, ದಕ್ಷಿಸ್ಕೋಬೋದು. 10 ಲಕ್ಷ 20 ಲಕ್ಷ ಅಂದ್ರೆ ಇದು ಭಾಳ ಸಾಮಾನ್ಯ ಮಧ್ಯಮ ವರ್ಗದವ್ರ ಕೆಲಸ ಇದು. ಮಧ್ಯಮ ವರ್ಗದವ್ರದ್ದು ಒಂದೊಂದು ಸೈಟ್. ಮೊನ್ನೆ ನನ್ನ ಗೊತ್ತಾ ನಿಮ್ಗೆ, ಪೊಲೀಸ್ ವಾಟರ್ ಬೋರ್ಡ್ ಇಂಜಿನಿಯರು ಅವ್ನು ನೌಕರಿ ಮಾಡೋ ಮುಂದೆ ಪ್ಲಾಟ್ ಹಾರಿಬಿಟ್ಟಿತ್ತು. ಅವಾಗ ಇದು ಮನೆ ಓಪನ್ ಆಗಿ ನನ್ನ ದುಡ್ಡು ಬಂದಿದ್ರು ಅವರು, ನನ್ನ ಜೊತೆ ಬಂದು ಹೇಳಿದ್ರು ಅವರು. ಆಮೇಲೆ ಒಬ್ಬ ದೊಡ್ಡ ಮಾರವಾಡಿ ವ್ಯಾಪಾರಿ ರಿಯಲ್ ಎಸ್ಟೇಟು ಋಣವಾಲ ಅಂತ ಹೇಳ್ಚಿಂದ ಅವರು ಕೂಡ ಬಂದಿದ್ರು. ಡಿ ಸಿ ಅವ್ರಿಗೆ ಹೇಳಿದೆ ನಾನು, ಸರ್ ಗೊತ್ತಿದೆ ನಂದಂದ್ರು. ಮುಂದೆ ಗೊತ್ತಿದ್ರೆ ಅದನ್ನು ಬಗೆಹರಿಸಲಿ ಸಾವಿರ ಅಂತ ಹೇಳಿದೆ ನಾನು. ಡಿ ಸಿ ಅವ್ರ ಗಮನಕ್ಕೆ ಬಂದಾವ, ಕ್ರಿಯಾಶೀಲರದಾರ. ಆದರೆ ಒತ್ತಡ ಇರ್ತದೆ ಸರ್. ಜಿಲ್ಲಾ ಒಂದು ಆಡಳಿತ ಸಂಭಾಳಿಸ್ಬೇಕಂದ್ರೆ ಭಾಳಷ್ಟು ಜವಾಬ್ದಾರಿಗಳಿರ್ತಾವೆ ಅವರಿಗೆ, ಪೊಲೀಸರಿಗೆ. ಅದಕ್ಕೆ ಇದನ್ನೇ ಒಂದು ಸಪ್ರೇಟ್ ನೋಡಲ್ ಮಾಡಿ ಅಂದ್ರೆ ಮಾಡಾಕ್ತಾ ಇರಲ್ಲ. ಈಗ ಸಬ್ ರಿಜಿಸ್ಟರ್ ಇಷ್ಟ ಅಲ್ಲ, ಆ ಕಾರಣಕ್ಕೆ ಸಬ್ ರಿಜಿಸ್ಟರ್ ಕಾರಣ. ಅವ್ರನ್ನ ಯಾಕೆ ಚೇಂಜ್ ಮಾಡ್ತಾ ಇಲ್ಲ? ಚೇಂಜ್ ಮಾಡೋದು ಬೇಕಾಗಿಲ್ಲ ಸರ್. ಚೇಂಜ್ ನಾನು ಅವನದೇನೋ ಒಂದು ಕಾನೂನು, ನೀನು ಯಾರೋ ಒಬ್ರು ಕೇಳಿದೆ ನಾನು, ಬಾಂಡ್ ರೈಟ್ರಿಗೆ ಸಬ್ ರಿಜಿಸ್ಟರ್ ಮೇಲೆ ಮತ್ತು ಬಾಂಡ್ ರೈಟರ್ ಮೇಲೆ ಕೇಸ್ ಮಾಡಕ್ಕೆ ಬರೋಂಗಿಲ್ಲ. ಯಾಕೆ ಬರೋಂಗಿಲ್ಲ ಅಂತ ಕೇಳಿದೆ ನಾನು. ಈಗ ಯಾಕೆ ಹಿಡಿದ್ರಿ, ಅವ ಯಾಕೆ ಹಿಡಿಲಿಲ್ಲ? ಇನ್ನು ಸಂಶಯದಂತ ಬೇಕಾದಂಥ ತನಿಖೆ ಒಳಪಡಿಸ್ಬೋದು. ಸಂಶಯಾಸ್ಮ್ಯಾಗ ಬೇಕಾದ್ರೂ ತನಿಖೆ, ಇವರು ತನಿಖೆ ಮಾಡಬೇಕು, ಉನ್ನತವಾದಂಥ ತನಿಖೆ ಮಾಡಬೇಕು. ಉನ್ನತವಾದಂತಂದ್ರೆ ಪೊಲೀಸ್ ಇಲಾಖೆಗೆ ಗೊತ್ತಿದೆ ಯಾವ ಥರ ಮಾಡಬೇಕು ಅನ್ನೋಂಥ. ಉನ್ನತವಾದ ತನಿಖೆ ಮಾಡ್ಕೊಂಡು ಅವನು ಬೈ ಬಿಡ್ಬೋದು ಅನ್ನುವಂಥದ್ದು ಭಾಳ ಜನರಿಗಿದೆ. ಮತ್ತು ಅವನ ಮೇಲೆ ಪ್ರಕರಣ ದಾಖಲೆ ಆಗ್ಯಾವ. ಇನ್ನಾಗ ಹೇಳಿದೆ, ಶಾಹಿ ಪಾರ್ಕದ ಒಬ್ಬರು ನನಗೆ ಹೇಳಿದರು, ನಾವು ಅಲ್ಲಿ ಹೋಗಿ ಈ ಜಮೀನು ಇದು ಪ್ಲಾಟ್ಗಳನ್ನು ನೀವು ಖರೀದಿ ಪರಬಾರಿ ಮಾಡಬೇಡ್ರಿ ಅರ್ಜಿ ಕೊಟ್ಟ ನಂತರ
ಖರೀದಿ ಹಾಕಿದ್ರಿಂದ ಅವ್ರು ಹೋಗಿ ನೇರವಾಗಿ ಕೇಸ್ ಮಾಡ್ಯಾರ. ಅವ್ರು 18 ಜನ ಒಂದೇ ಏರಿಯಾದಾಗ ಅದಾರ. ಸರ್ ಬಿಜಾಪುರ ನಾನು ಅದೇ ಸಾಹೇಬ್ರ ನಾನು ಲಾಸ್ಟ್ ಟೈಮ್ನು ಹೇಳೀನಿ, ಬಿಜಾಪುರ ತಾಲೂಕಾ ನೋಂದಣಾಧಿಕಾರಿ ಕಚೇರಿ ಒಂದೇ ನಡೆಸಾಗ್ತದೆ, ಇನ್ನೂ ಬೇರೆ ಚಾಲೂ ಆಗಿಲ್ಲ. ಈ ತಾಲೂಕಿಗೆ ಸಂಬಂಧಪಟ್ಟ 3 ಜನಪ್ರತಿನಿಧಿಗಳು ಅದರ ಇಲ್ಲಿ 3 ಜನಪ್ರತಿನಿಧಿಗಳು. ಅದಕ್ಕೆ ನನಗೂ ಸಿಗಲಾಗ್ಯಾರ, ಅವ್ರು ಯಾರು ರಕ್ಷಣೆ ಮಾಡತ್ತಾರ ಸಿಗಲಾಗ್ಯಾರ. ಒಂದು ಗೊತ್ತಿರೋ ರೂಲಿಂಗ್ ಪಾರ್ಟಿಯವರೇ ಇಡ್ಬೋದು, ಇವ್ರನ್ನ ಇಲ್ಲಿಂದ ಚೇಂಜ್ ಮಾಡೋದು ಅಥವಾ ತರೋದು ಕೆಲಸ ಮಾಡೋದು ಯಾವಾಗಲೂ. ನಾನು MLA ಇದ್ದಕ್ಕರು ನಾನು ಅಪೋಸಿಟ್ ಇದ್ದಕ್ಕೆ ನಮ್ಗೆ ಯಾವ ಟ್ರಾನ್ಸ್ಫರ್ ಆಗ್ತಿದ್ದಿಲ್ಲ. ಆದ್ರೆ ನಾವು ಅಧಿಕಾರಕ್ಕೆ ಬಂದಾಗ ನಾವು ಹೇಳಿದ್ದೆ ಅಧಿಕಾರಿಗಳನ್ನ ನೇಮಿಸಿದ್ರು. ಅದಕ್ಕೆ ಇಲ್ಲಿ ನಾಗಠಾಣ ಕ್ಷೇತ್ರದ್ದು ಬರ್ತೈತಿ, ಬಿಜಾಪುರ ಕ್ಷೇತ್ರ ಬರ್ತದೆ, ಬಬಲೇಶ್ವರು ಬರ್ತದೆ, ಈ ನಮ್ಮ ಬಿಜಾಪುರ ಸಬ್ ಡಿಸ್ಟ್ರಿಕ್ಟ್ 3 ಮತಕ್ಷೇತ್ರ. ಮತ್ತು ಅದ್ರ ಜೊತೆನೇ ಇಲ್ಲಿ 2-3 ಮಂದಿ ವಿಧಾನ ಪರಿಷತ್ ಸದಸ್ಯರಾದ್ರೆ. ಏನೋ ಪ್ರಕಾಶ್ ರಾಠೋಡ್ ಅವರು ಸ್ವಲ್ಪ ಮನಸ್ಸು ಮಾಡಿ ಕ್ವಶನ್ ಮಾಡ್ಯಾರಲ್ಲಿ, ಅಲ್ಲಿ ಸ್ವಲ್ಪ ಮಾತಾಡಬೇಕಾಗಿತ್ತು. ಇನ್ನೂ ನನಗೆ ಅದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳ ಬಗ್ಗೆ ಸರಿಯಾಗಿ ಅಲ್ಲಿ ವಿಧಾನಸೌಧದಲ್ಲಿ ಪ್ರತಿಪಾದನೆ ಮಾಡ್ಬೇಕು ಅನ್ನುವಂಥದ್ದು ಆಗ್ರಹ ಅದ. ನಾನು ಒಂದು 2-3 ಜನರಿಗೆ ಮಾತಾಡಿದ್ದೀನಿ, ಇನ್ನೊಂದು ಸ್ವಲ್ಪ ಗಂಭೀರವಾಗಿ ಮಾತಾಡ್ರಿ, ಅಲ್ಲಿ ಶೂನ್ಯ ವೇಳೆದಾಗ್ಯಾರ ಮಾತಾಡ್ರಿ, ಅಥವಾ ಸ್ಪೆಷಲ್ ಇದಕ್ಕೊಂದು ಪರ್ಮಿಷನ್ ತೊಗೊಂಡು ಸ್ಪೀಕರ್ ಮಾತಾಡ್ರಿ. ಇಷ್ಟು ಪ್ರಕರಣಗಳ ಒಂದು ಇದೇ ಮೆಟ್ರೋಪಾಲಿಟನ್ ಸಿಟಿ ಅಲ್ಲ, ಬೆಂಗಳೂರಲ್ಲ, ಹುಬ್ಬಳ್ಳಿ ಅಲ್ಲ, ಸಣ್ಣ ಸಿಟಿದು ಮಹಾನಗರ ಪಾಲಿಕೆ ಆಗ್ಯದ. ಆದರೆ ಇರೋದೆಲ್ಲ ಕೂಡ 35 ಮೆಂಬರ್ 35 ವಾರ್ಡಿದು, ಇನ್ನು ಸಿಟಿ ಸಣ್ಣದೈತಿ. ಇಂಥಲ್ಲೇ ಇಷ್ಟೆಲ್ಲ ಇದ್ರೂ ಕೂಡ ಇಷ್ಟು ದೊಡ್ಡ ಪ್ರಕರಣಗಳಾಗತ್ತವೆ. ಇದು ಗಂಭೀರವಾಗಿ ಬೆಂಗಳೂರಿಗಿಂತ ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನುವಂಥದ್ದು ನಾನು ಕೆಲವೊಬ್ಬರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸರ್. ಎರಡು ಅದೇ ಸರ್, ಬಿಜಾಪುರ, ನಾಗಠಾಣ, ಬಬಲೇಶ್ವರ. ಅಲ್ಲ ಸರ್, ಮತ್ತು ಅವ್ರ ಗಮನಕ್ಕೆ ತಂದಿನಿ ಸರ್. ಅವರು ಕೂಡ KDPಯಲ್ಲಿ ನಾಗಠಾಣದ್ದು ಕಟ್ಕೊಂಡಿದ್ದಾರೆ, ಅವ್ರೇನು ಮಾತಾಡಿಲ್ಲ. ಒಂದು ಬಬಲೇಶ್ವರಕ್ಕೂ ME ಪಾಟೀಲ್ ಸಾಹೇಬ್ರು ಅದಾರ, ಅವರೇ ಜಿಲ್ಲಾ ಉಸ್ತುವಾರಿ ಸಚಿವರು ಅದಾರ, ಅವರು ಗಂಭೀರವಾಗಿ ಮಾತಾಡ್ಯಾರ. KDP ಸಭೆಯಲ್ಲಿ ಮಾತಾಡಿದ್ದು ನಾನು ಪತ್ರಿಕೆ ಮುಖಾಂತರ ನೋಡಿದ್ದೀನಿ, ಬೇರೆ ಬೇರೆ ಇದರಲ್ಲಿ ನೋಡಿದ್ದೀನಿ. ಅದಕ್ಕೂ ಮುಂಚೆನೇ ಒಂದು ಅವರು ಪ್ರೆಸ್ ಮೀಟ್ನಾಗ ಹೇಳಿದರು, ಇದನ್ನು ಯಾವುದೋ ಒಂದು ಬಬಲೇಶ್ವರ ಸೈಡ್ ಪ್ರಕರಣದಾಗ ಏನೋ ಸಚಿವರೇ ಹಿಂಗೆ ಎದ್ದು ಒಂದು ಧ್ವನಿಯಾಗ್ಯಾರ ಅಂದ್ರೆ ಇದು ಆಗ್ತದೆ ಮಾಡಿದ್ವಿ. ಅದು ಆದ ನಂತರ ಇದು ನಿಲ್ಲಲಿಲ್ಲ ಅಂದ್ರೆ ಹೋರಾಟ ಪ್ರಾರಂಭ ಮಾಡಿದ್ವಿ, ಇನ್ನೊಂದು ಸ್ವಲ್ಪ ಇದಕ್ಕೆ ಬಲ ಕೊಡಬೇಕು ಅನ್ನುವಂಥದ್ದು. ಆದ್ರೆ ನಾನು ನೇರವಾಗಿ ಯಾರಿಗೆ ಆರೋಪ ಮಾಡೋಕ್ಕೆ ಭಯಲ್ಲ, ಯಾಕಂದ್ರೆ ನಾನು ಹೇಳಿದಿಲ್ಲ, ನನಗೆ ಯಾವ ಆಧಾರಗಳಿಲ್ಲ. ಯಾರು ಇವನ್ನ ತಂದು ಇಲ್ಲಿ ಕುಣಿಸ್ಯಾರ, ಮತ್ತು 7 ವರ್ಷ ಒಬ್ಬ ಅಧಿಕಾರಿ ಇರ್ತಾನಂದ್ರೆ ಮತ್ತು ಅವನಿಗೆ ರಾಜಕಾರಣಿಗಳ ಬೆಂಬಲ ಬೇಕೇ ಇಲ್ಲ ಸರ್. ಯಾರ್ದಾರ ಒಬ್ಬರು 7 ವರ್ಷ ಇಲ್ಲಿ ಅದಾನಂದ್ರೆ ಅವನಿಗೆ ಬೆಂಬಲ ಇರಲಾರ ಹೆಂಗಿರ್ಲಾಕ ಸಾಧ್ಯ ಅದ? ಈಗ ಇಂಡಿ ಸಬ್ ರಿಜಿಸ್ಟ್ರಿ ಚೇಂಜ್ ಆಗಿಬಿಟ್ಟ, ಮನೆಯಲ್ಲಿ ಇಂಡಿ ಸಬ್ ರಿಜಿಸ್ಟ್ರಿ ಚೇಂಜ್ ಅದ. ಬರೀ ಒಂದು ಪ್ರಕರಣ, ಒಂದು ಪಂಚಾಯತಿ ಒಳಗೆ ಆ PDO ಒಬ್ಬ ಪೇಪರ್ ಸ್ಟಡಿ ಮಾಡಿಕೊಟ್ಟ, ನೀವು ಖರೀದಿ ಹಾಕ್ಯಾನ, ಅವ್ನು ತಪ್ಪು ಅದು ಇಲ್ಲೋ ನಾ ಹೇಳಂಗಿಲ್ಲ. ಅದು ಆದ 4 ದಿವಸಕ್ಕೇ ಅವನಿಗೆ ನೋಟಿಸ್ ಕೊಟ್ರು DC ಅವರು, ಅಂಜಗಿ ಗ್ರಾಮ ಪಂಚಾಯತಿ DC ಅವ್ರು ನೋಟಿಸ್ ಕೊಟ್ಟರು. ಇವ್ರಿಗೆ ಯಾಕೆ ಅವಾಗ ಕೊಡಲಿಲ್ಲ? 3 ವರ್ಷದಿಂದ ನಡೆದವು ಇವು. 3 ವರ್ಷದಿಂದ ನಾವು ಹೋರಾಟ ಮಾಡಿ ಅವಾಗೂ ಪತ್ರಿಕಾ ಸಭೆ ಮಾಡೀವಿ, ಸರ್ಕಾರಕ್ಕೆ ಗಮನಕ್ಕೆ ತಂದಿನಿ. ಅವಾಗಾದ್ರೂ ಕೂಡ ಅದು ಯಾವ ಶಕ್ತಿ ತಡೆ ಆಗ್ತದೆ ಅನ್ನುವಂಥದ್ದು ಸಂಶಯ ಜನರಿಗೆ ಮೂಡ್ಯದು, ನನಗೂ ಕೂಡ ಮಾಡ್ಯದು. ನೀವು ಹೋರಾಟ ಹೆಜ್ಜೆಯನ್ನ ಬಹಳ ನೋಡಿ ಯೋಚನೆ ಮಾಡಿ ಹಂಗೆ ಇರ್ತಾ ಇದ್ದೀರಾ ಅಂತ ಅನಿಸ್ತಾ ಅಂಜುವಂಥ ಪ್ರಸಂಗ ಇಲ್ಲದ ಮೊದಲು ಹೇಳಿನಿ ಸರ್. ಸ್ವಲ್ಪ ಕ್ಲಿಯರ್ ನನಗೆ ಪುರಾವೆ ಸಿಗ್ತಾಯಿಲ್ಲ. ಈ ಪುರಾವೆ ಸಿಕ್ತು, 50 ಪ್ರಕರಣಗಳದಾವತ್ತು ಸಿಕ್ತು ನನಗೆ. 50 ಪ್ರಕರಣ ಸಿಕ್ಕ ನಂತರ ಇವ್ರು ಪ್ರಕಾಶ್ ರಾಠೋಡವರಿಗೆ ಅಲ್ಲಿ ಬರೀ 39 ಪ್ರಕರಣದವತ್ತು ಕೊಟ್ಟರು. ಅದಕ್ಕೆ ನಾನು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಈ ರೀತಿ ಯಾರೇ ಎಂಥ MLA MLC ಇವರು ಇವನ್ನ ಹಿಂಗೆ ಮಾಡತ್ತಂತೇಳಿ ಯಾರು ಒಬ್ರು ನನಗೆ ಅದು ದಾಖಲಾತಿ ಅಥವಾ ಲೆಟರ್ಗಳು ಈಗ ಏನಕ್ಕೆ ಅಟ್ಲೀಸ್ಟ್ ನನಗೆ ಅವ್ರು ಮುಂದುವರೆಸಿರೋ ಲೆಟರ್. ಈಗ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ರಾಠೋಡ್ ಧ್ವನಿ ಎತ್ತಿದ್ದಾರೆ. ಇನ್ನು ಉಳಿದವ್ರೆ ಹಾಗಾದ್ರೆ ಅವ್ರ ಮೇಲೆ ಅನುಮಾನ ಪಡೋದ? ಈಗ ಅವ್ರದೇ ಕೈವಾಡ ಇದೆ. ಅನಾವಶ್ಯಕವಾಗಿ ಯಾರ ಮೇಲೆ ಅನುಮಾನ ಪಡೋದು ತಪ್ಪಾಗ್ತದ್ರಿ. ಅದಕ್ಕೆ ನಾನು ಅನುಮಾನ ಪಡಕ್ಕೆ ಹೋಗಂಗಿಲ್ಲ. ಅಟ್ಲೀಸ್ಟ್ ನನಗೆ ಇವ್ರು ಮುಂದುವರೆಸಿರ್ತಾರೆ, ಯಾರು ಲೆಟರ್ ಕೊಟ್ಟಿದ್ದು ಸಿಕ್ಕರೆ ಸಾಕಾಗಿದೆ. ಸಬ್ರಷ್ಟು ಇವನೇ ಇರ್ಲಿತ್ತಿಲ್ಲ, ಯಾರು ಈ ಕಡೆ 2-3 ವರ್ಷ ಕೊಡ್ಬೇಕಲ್ಲ. ಯಾಕೆ ಈ ವರ್ಷಕ್ಕೊಬ್ಬರು ಚೇಂಜ್ ಮಾಡತ್ತಾರೆ ಅಧಿಕಾರಿಗಳು. ಇವರು PSIಗಳು ಅಂದ್ರೆ ಈ ವರ್ಷದ ಮತ್ತೊಬ್ಬ 1 ವರ್ಷ ಇರಂಗಿಲ್ಲ. CPನು 2 ವರ್ಷಕ್ಕೆ 1 ವರ್ಷಕ್ಕೆ 1.5 ವರ್ಷ ಚೇಂಜ್ ಮಾಡತ್ತಾರೆ. ಇನ್ನು ಮುಂದುವರೆಸಿರತ್ತೆ ಯಾರೇ ಲೆಟರ್ ಕೊಡ್ಬೇಕಲ್ಲ. ಅದೊಂದು ಸ್ವಲ್ಪ ಸಿಕ್ತಂದ್ರೆ ಅದನ್ನು ನೀವು ತೋರಿಸಿ ಇವರೇ ಇಟ್ಟಾರತ್ತ ಹೇಳ್ಬೋದು. ನಾವು ಬಂದು ಅದು ಮುಂದೊಂದು ಹೇಳೋಲ್ಲ ಸರ್, ನೀವು ಸ್ವಲ್ಪ ಟೈಮ್ ಮಾಡಿಲ್ಲ. ಈ ಜಲ್ದಿ ಎಂಡ್ ಮಾಡೋದು ಬೇಡ ಸರ್, ಪೂರ್ತಿ ದಂಡಿತನ ಹೋಗಲಿ ಹತ್ತಿದ್ದು. ಅದು ಮುಂದೆ ಪ್ರಕರಣಗಳಾಗಕ್ಕೆ ಜರ ಭಯ ಬೇಕಲ್ಲ ಜನರಿಗೆ. ನಾನು SP ಸಾಹೇಬ್ರಿಗೆ ಕೇಳಿದೆ, ನಾವು ಸರ್ ಪಟ್ಟಣ ಶೆಟ್ಟಿ ಅವ್ರನ್ನ ಅದನ್ನು ಮಾಡಿ ಇದು ಮಾಡಿ, ನೀವು ಮಾಡಿರಿ ಮಾಡಿಲ್ಲ ಅನ್ನಂಗಿಲ್ಲ. ನಾವು ಮನವಿ ಕೊಟ್ಟ ನಂತರ ನೀವು ಹೇಳಿಕೆ ಕೊಟ್ಟ ನಂತರ 5-6 ಪ್ರಕರಣಗಳದು, ಅದು ರೆಡ್ ಹ್ಯಾಂಡ್ ಸಿಕ್ಕರೆ ಇಲ್ಲಂಗಿಲ್ಲ. ಅವ್ರು ಭಯ ಇಲ್ಲೇನು ರೇತ್ಕೇನ ತುಡುಗರು ವಿಚಾರ ಮಾಡಿ ತುಡು ಮಾಡ್ತಾರೆ.
ಮನೆ ಚಾವಿ ಹಾಕಿದ್ರೆ ಹೊಡಿತಾರ ಅಥವಾ ಮನೆಗೆ ಮ್ಯಾಳಿಗೆ ಮ್ಯಾಗ ಬೇಸಿಗೆ ಮಕ್ಕೊಂಡ್ರೆ ತುಡು ಮಾಡ್ತಾರೆ. ಇವ್ರು ಹಿಡಿಯಾಕತ್ತಾರ ಗೊತ್ತಾದ್ರೂ ಹಂಗೆ ಖರೀದಿ ಮಾಡಕ್ಕೆ ಟ್ರೈ ಮಾಡ್ತಾರ ಅಂದ್ರೆ ಮತ್ತೆ ಇವ್ರಿಗೆ ಧೈರ್ಯ ಏಟದಿರ್ಬೇಕು. ಈ ಪ್ರಕರಣ ನಿಂತಿಲ್ವಾ? ಪ್ರಕರಣಗಳು ನಿಂತಿಲ್ಲ ಸರ್, ಆದ್ರೆ ಪ್ರಕರಣಗಳನ್ನು ರೆಡ್ ಹ್ಯಾಂಡಾಗಿ ಹಿಡಿಯುವಂಥದ್ದಾಗಿದೆ. ಇದು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಪೊಲೀಸರು ಜಾಗೃತರಾಗ್ಯಾರ ಮತ್ತು ಸಬ್ ಅಧಿಕಾರಿಗಳು ಕೂಡ ಜಾಗೃತರಾಗ್ಯಾರ. ಸಿಂಧಿಗಳಿಗಾಗ್ಯ ಸರ್, ಸಿಂಧಿಗಳು ಒಂದು ಪ್ರಕರಣ ಅಲ್ಲಿ ವಾರದ ಅನ್ನೋಂಥವ್ರದ್ದು ಜಮೀನು ಅಲ್ಲೇನು ಮಾಡಿಬಿಟ್ರ, ಪುರಸಭೆಯವ್ರು ಮಾಡಿ ಮತ್ತವ್ರು ಕೊಟ್ಟು ಇದು ಮೆತ್ತವ್ರ ಹೆಸರು ಉತ್ತಾರ ಮಾಡಿಕೊಟ್ರೆ ಅವರು ಮತ್ತವ್ರು ಪರಬಾರ ಮಾಡಿಬಿಟ್ಟಾರೆ. ಡಾಕ್ಟರ್ ವಾರದನವ್ರು ಮೊನ್ನೆ ಹತ್ರ ಬಂದಿರು, ಮತ್ತು ಅವ್ರು ಕರ್ಕೊಂಡೋಗಿ SP ಬೆಟ್ ಮಾಡಿಸಿದೇನು ಅವರು ಬಿಜಾಪುರದವ್ರು ಅದಾರ ಸರ್. ಅದ್ರಾಗು ಇದು ಮಾಡೋದ್ರೊಳಗೆ ಮೂಲನೇ ಜಿಲ್ಲಾ ಕೇಂದ್ರ. ಇದಕ್ಕೆ ಇಷ್ಟೆಲ್ಲ ಆಗ ಕಾರಣ ಮೂಲ ಜಿಲ್ಲಾ ಕೇಂದ್ರಕ್ಕೆ ಎಲ್ಲ ಆರೋಪಿಗಳು ಅದಾರ. ಇಲ್ಲಿ ಸದನದಾಗ ಹೇಳಿಲ್ಲ ಸರ್, ನಮ್ಮ ಶಾಸಕರು ಸ್ವಲ್ಪ ಬಿಜಿ ಅದಾರ ಅಂತ ಹೇಳಿಲ್ಲ. ಬೂಡಾ ಇದ್ರೊಳಗೆ ಸ್ವಲ್ಪ ವಿರೋಧ ಪಕ್ಷ ನಾಯಕ ಸ್ಥಾನ ಜವಾಬ್ದಾರಿ ಅವ್ರಿಗೆ ಬಂದಂಗೆ ಆಗ್ಯದ. ಈಗ ಜರ ಅಶೋಕ್ ಅವ್ರಿಗೆ ಅವರಿಗೆ ಅದ ಎಲ್ಲ ಪ್ರಕರಣ ಅವರೇ ಇದು ಮಾಡತ್ತಾರ. ನಿಮಗೆಲ್ಲ ಆ ಸಮರಗಳನ್ನು ದಿನ ನೋಡ್ತಿರ್ತಿರಲ್ಲ, ಇಲ್ಲ ಅವ್ರ ಜೊತೆ ನಾ ಮಾತಾಡೋದಿದ್ರು ಕೂಡ ನಾವು ಸಂದೇಶಗಳನ್ನು ಅವರು ಆಪ್ತರಿಗೆ ಹೇಳಿ, ನಾನು ನಿಮ್ಮ MLA ಅವ್ರು ಹೇಳಪ್ಪ ಸ್ವಲ್ಪ ಇನ್ನೊಂದು ಇಟ್ಟು ಮಾತಾಡತ್ತೀರ ಅಂತ ಹೇಳಿನಿ, ಸ್ವಲ್ಪ ಟೈಮ್ ಸಿಕ್ಕಿಲ್ಲ ಮಾತಾಡ್ತೀನಿ ಅಂತ ಹೇಳಿ. ಇಲ್ಲ ಸರ್, ಹಾಂ ಶಾಸಕರು ನಾನು ಪತ್ರಿಕೆಯಲ್ಲಿ ನೋಡಿದೆ, MB ಪಾಲ್ರ ಆಜು ಬಾಜು ಇದ್ದವ್ರನ್ನೇ ಇದನ್ನೊಳಗೆ ಅದಾರ ದೂರ ಇಡ್ಬೇಕಂತ ಹೇಳ. ಅದಕ್ಕೆ ಅವ್ರು ಉತ್ತರನೇ ಕೊಡಾಕ್ತಾರಲ್ಲ, ನೀವು ಕೇಳಿಲ್ಲ. ಅದಕ್ಕೆ ಮೊನ್ನೆ MB ಪಾಟೀಲ್ ಸಾಹೇಬ್ರಿಗೆ ನೀವು ಕೇಳ್ಬೇಕಾಯ್ತು, ನಗರ ಶಾಸಕರು ಈ ರೀತಿ ನಿಮ್ಯಾಗ ಆರೋಪ ಮಾಡ್ಯಾರ, ಇದಕ್ಕೆ ಏನು ಸರ್ ನೀವು ಕೇಳಿಲ್ಲಲ್ಲ ಯಾರು. ನೀವು ಕೇಳಿದ್ರೆ ಅವ್ರು ಏನು ಹೇಳ್ತೀರಿ ಗೊತ್ತಾಗ್ತಿತ್ತು, ಯಾಕೋ ಕೇಳಿಲ್ಲ. ಸ್ವಲ್ಪ ಈ ಸಲ ಬಂದಾಕ್ರಿ ಕೇಳ್ರಿ, ನಾಳೆ 2-3 ದಿನ ಅಧಿವೇಶನ ಮುಗಿತದೆ. ಬಂದ ಕೂಡಲೇ ನಗರ ಶಾಸಕರು ಈ ರೀತಿ ಹಿಂಬಾಲಕರೇ ಇದ್ರಾಗ ಅದಾರ ತಕ್ಷಿಂದ ಇಲ್ಲ ನಂದು ಖಾತ್ರಿ ಆದ ನಂತರ ನಾನು ಸಂಶಯ ಮಾಡಂಗಿಲ್ಲ, ಓಪನ್ ಆಗಿ ಹೆಸರು ಹೇಳ್ಬಿಡ್ತೀನಿ. ನನ್ನ ಕಡೆಗೆ ಯಾವ್ದಾರ ಒಂದು ಪುರಾವೆ ಸಿಗ್ಬೋದು ಸರ್, ಏನು ತೊಂದರೆ ಇಲ್ಲ. ಲೆಟರ್ಗಳು ಸರ್ಕಾರದಾಗ ಸಿಗ್ತಾವೆ. ಯಾರ್ಯಾರು ಇವನ್ನ ಸಬ್ರೆಸ್ಟ್ ಮುಂದುವರ್ಸಕ್ಕೆ ಲೆಟರ್ ಕೊಟ್ಟರು ಇದೇ ಹುಡುಕೋ ದೊಡ್ಡ ಕೆಲಸ ಅಲ್ಲ. ನಾನು ಮಂತ್ರಿಯಾಗಿ ಕೆಲಸ ಮಾಡೀನಿ, ಸಿಗ್ಬೋದು, ತೆಗಿತೀನಿ. ಜಿಲ್ಲೆಯಲ್ಲಿ ಒಬ್ರು ಯಾರು ರಾಜಕಾರಣಿಗಳು ಸಂಬಂಧಿಕರು ಅನ್ನುವಂಥದ್ದು ಜನರು ಹೇಳ್ತಾ ಇದ್ದಾರೆ ಸರ್. ಇದೆಲ್ಲ ಗೊತ್ತಿದ್ರು ನೀವು ಇಲ್ಲ ಮುಚ್ಚಿಟ್ಟಿಲ್ಲ. ದಾಖಲೆ ಇಲ್ಲ ಅನ್ನೋದೊಂದು ಬಿಟ್ರೆ ಈ ಜಿಲ್ಲೆಯೊಳಗೆ ಈ ದಂಧೆ ಯಾರು ಮಾಡ್ತಾ ಇದ್ದಾರೆ, ಹೆಂಗ್ ನಡೀತಾ ಇದೆ ಅನ್ನೋದು ತಮಗೂ ಗೊತ್ತು ಎಲ್ಲರಿಗೂ. ಮಾಡೋ ಆರೋಪನ ನೇರವಾಗಿಲ್ಲ, ಪರೋಕ್ಷವಾಗಿ ಮಾಡಾಕತ್ತೀವಿ ಸರ್. ನಾನು ಇಲ್ಲ ಮನಸ್ಸು ಬಿಚ್ಚಿ ಹೇಳ್ತೀನಿ, ಇಲ್ಲ ನಂಗಿಲ್ಲ. ಈಗ ಸ್ವಲ್ಪ ಈ ವಿಷಯ ಸಲ ಹೈಲೈಟ್ ಆಗಲ್ರಿ. ಇಷ್ಟು ಪ್ರಕರಣಗಳಿದ್ರು ಕೂಡ ಅಲ್ಲಿ ಕಡಿಮೆ ತೋರಿಸಿ ಇದೊಂದು ಸುದ್ದಿ ಆಗಲಿ, ನಂದು ಹೋರಾಟದ್ದು ಧರಣಿದಾಗಲಿ, ಅದಾದ ನಂತರ ಕೊನೆಯದೇ ಅವ್ರ ಆರೋಪ ಅವ್ರ ಹೆಸರ ಎಲ್ಲ ಬೇರೆಯವಂಗ ಹೇಳಿ ಮಾಡ್ತೀನಿ. ಅದಕ್ಕೆ ಸರಿ, ಒಂದು ವಾರ ಆದ ಕೂಡಲೇ ಇದು ಮಾಡ್ತೀನಿ. ಮಳಿಗೆಲ್ಲ ಒಂದು ಬಂದದ ಅಲ್ಲಿ ಕುಂಡ್ರಾಕ್ ಸ್ವಲ್ಪ ತೊಂದರೆ ಆಗ್ತದಲ್ಲ, ಡಿಸೈಡ್ಸ್ಬಲ್ಲಿ 1 ತಾಸು 2 ತಾಸು ಸಾಂಕೇತಿಕ ಧರಣಿ ಮಾಡ್ತೀವಿ. ಮಾಡಿ ಅದೇ ಹೇಳ್ತೀನಿ ಸರ್, ಬೇರೆ ಡೇಟ್ ಹೇಳ್ತೀನಿ ನಿಮ್ಗೆ ಹೇಳಿ ಕುಂಡಿರ್ತೀನಿ ಹೇಳಿ ಸರ್. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।